ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವೆ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ಬ್ಲಾಗ್ ಏನಂತ ತಮ್ಮೇಲೆ ನೋಡಿರ್ತೀರಾ. ಆಸ್ಕ್ ಮೀ ಕ್ವಶನ್ ಹಾಕಿದೆ ಇನ್ಸ್ಟಾಗ್ರಾಮಲ್ಲಿ. ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದಿತ್ತು. ಅದಕ್ಕೆಲ್ಲ ಉತ್ತರ ಕೊಡಬೇಕು. ಇವಾಗ ಹಾಕಿದ್ವಿ, ಅದನ್ನು ಯೂಟ್ಯೂಬಲ್ಲಿ ಆನ್ಸರ್ ಮಾಡ್ತೀನಿ ಅಂತ ನಾನು ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ. ಇವಾಗ ಅದನ್ನೇ ಸ್ಟಾರ್ಟ್ ಮಾಡೋಣ. ತುಂಬಾ ಕ್ವಶನ್ಸ್ ಬಂದಿತ್ತು. ಮಿನಿಮಮ್ ಅಂತಂದ್ರೂ 1000 ಜನ ಕೇಳಿದ್ರಿ. ಅದರಲ್ಲಿ ಒಂದು 500 ಜನ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ನೇ ಕೇಳಿದ್ರಿ. ಅಂದ್ರೆ ಅದಕ್ಕೆ ಅವಳು ಎಷ್ಟು ಬೇಕು ಅಷ್ಟು ಅಂದ್ರೆ ಯಾವ್ದಕ್ಕೆಲ್ಲ ನನ್ಗೆ ಆನ್ಸರ್ ಮಾಡಬೇಕು ಅಂತಂದ್ರೆ ಯಾವ್ದು ಡಿಫ್ರೆಂಟ್ ಆಗಿರುತ್ತೆ ಕ್ವಶನ್ಸ್, ಅದನ್ನೆಲ್ಲ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಏನಪ್ಪಾ ಅಂತಂದ್ರೆ ತುಂಬಾ ಜನ ಕೇಳಿರೋ ಕ್ವಶನ್ಸ್ಗಳನ್ನ ನಾನು ಲಾಸ್ಟಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಅದು ಯಾವ ಕ್ವಶನ್ಸ್ ಅಂತ ಹೇಳ್ತೀನಿ. ಈಗ ಫಸ್ಟು ನಿಮಗೆ ಗಂಡು ಪಾಪು ಇಷ್ಟ ಜನ, ಹೆಣ್ಣು ಪಾಪು ಇಷ್ಟ ಜನ ಅಂತ ತುಂಬಾ ಜನ ಕೇಳಿದ್ದೀರಾ. ಅದು ಬಿಟ್ಟರೆ ನೆಕ್ಸ್ಟು ಹೆಣ್ಣಾಗ್ಲಿ ಗಂಡಾಗ್ಲಿ ಏನಾದರೂ ಏನು ಹೆಸರು ಇಡ್ತೀರಾ ಅಂತ ಅನ್ಕೊಂಡಿದ್ದೀರಾ ಅಂತ ಅದೊಂದು ಸಾಕಷ್ಟು ಜನ ಕೇಳಿದ್ದೀರಾ. ಆಮೇಲೆ ಏನೇನು ಜಾಸ್ತಿ ಕೇಳಿದ್ದೀರಾ, ಈ ಎರಡನ್ನ ಜಾಸ್ತಿ ಕೇಳಿದ್ದೀರಾ. ಆಮೇಲೆ ಮತ್ತೆ ನಂದು ಡ್ಯೂ ಡೇಟ್ ಜಾಸ್ತಿ ಜನ ಕೇಳಿದ್ದೀರಾ. ಅಂದರೆ ಡೇಟ್ ಯಾವಾಗ ಕೊಟ್ಟಿದ್ದಾರೆ, EDD ಯಾವಾಗ ಕೊಟ್ಟಿದ್ದಾರೆ ಅಂತ ತುಂಬ ಜನ ಕೇಳಿದ್ದೀರಾ. ಅದಕ್ಕೆಲ್ಲ ನಾನು ಲಾಸ್ಟಲ್ಲಿ ಆನ್ಸರ್ ಮಾಡ್ತೀನಿ. ಇವಾಗ ಒಂದಷ್ಟು ಕ್ವಶನ್ಸ್ನ ನಾನು ಬಾಯಲ್ಲ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ಫಸ್ಟ್ನೇದು ಬರ್ಲಿ ಬಿಡು, ನೋಡ್ತೀನಿ ಅಷ್ಟೇ. ರಕ್ಷು ಭೂಮು ಅನ್ನೋರೊಬ್ರು ಕೇಳಿದ್ದೀರಾ, ಅಕ್ಕ ಬಿಫೋರ್ ಮ್ಯಾರೇಜ್ ಆ್ಯಂಡ್ ನಾವು ಪ್ರೆಗ್ನೆನ್ಸಿ ವೆಯ್ಟ್ ಎಷ್ಟು ಆಗಿದ್ದೀರಾ ಅಕ್ಕ ಅಂತಂದರೆ ನಾನು ಎಷ್ಟು kg ಇದ್ದೀನಿ ಅಂತೆಲ್ಲ ಹೇಳೋಕ್ಕಾಗಲ್ಲ. ಬಟ್ ಎಷ್ಟು ಗೇನ್ ಆಗಿದ್ದೀನಿ ಅಂತ ಹೇಳ್ತೀನಿ. ಅದೆಲ್ಲ ಹೇಳ್ಬಾರ್ದು. ನಾನು ಮದುವೆಗೂ ಮುಂಚೆ 5 kg ಸಣ್ಣ ಇದೆ, ಇವಾಗ 5 kg ಜಾಸ್ತಿ ಆಗಿದ್ದೀನಿ. ಪ್ರೆಗ್ನೆಂಟ್ ಆದಮೇಲೆ ಇವಾಗ ಸದ್ಯಕ್ಕೆ 5 kg 4.5 kg 4 kg ಹತ್ರ ಅಷ್ಟು ಜಾಸ್ತಿ ದಪ್ಪ ಆಗಿದ್ದೀನಿ ಅಷ್ಟೇ. ನೆಕ್ಸ್ಟು ರಂಜಿತಾ 6813 ಅನ್ನೋರು ಕೇಳಿದ್ದೀರಾ. ಇದರಲ್ಲಿ ಜಾಸ್ತಿ ಅಂಬಿಗೆ ಯಾರು ಕ್ವಶನ್ಸ್ ಕೇಳಿಲ್ಲ. ಪ್ರೆಗ್ನೆಂಟ್ ನಾನು ಆಗಿರೋದ್ರಿಂದ ಜಾಸ್ತಿ ಪ್ರೆಗ್ನೆನ್ಸಿ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದೀರಾ. ಇವನ್ಗೂ ಒಂದೊಂದು ಕ್ವಶನ್ಸ್ ಬಂದಿದೆ, ಅದು ನಾವು ಆನ್ಸರ್ ಮಾಡ್ತಾನೆ ಆಯ್ತಾ. ರಂಜಿತಾ 6813 ಅನ್ನೋರು ಕೇಳಿದ್ದೀರಾ, ಪ್ರೆಗ್ನೆನ್ಸಿ ಅನುಭವ ಹೇಗಿದೆ ಸಿಸ್, ಮಗು ರಿಯಾಕ್ಷನ್ ನಿಮಗೆ ಗೊತ್ತಾಗುತ್ತಾ ಸಿಸ್ ಅಂತ ಕೇಳಿದ್ದೀರಾ. ಎಸ್, ಪ್ರೆಗ್ನೆನ್ಸಿ ಅನುಭವ ಚೆನ್ನಾಗಿದೆ. ಯಾರಿಗೆ ತಾನೇ ಪ್ರೆಗ್ನೆನ್ಸಿ ಇಷ್ಟ ಆಗಲ್ಲ, ಅದ್ರ ಫಸ್ಟ್ ಪ್ರೆಗ್ನೆನ್ಸಿ. ಆ್ಯಂಡ್ ಮಗು ರಿಯಾಕ್ಷನ್ ನಿಮಗೆ ಗೊತ್ತಾಗುತ್ತಾ ಅಂತಂದರೆ ಹೌದು ಗೊತ್ತಾಗುತ್ತೆ. ಮಗು ರಿಯಾಕ್ಷನ್ ಗೊತ್ತಾಗ್ತಿದೆ. ಅದು ಹತ್ರ ಇನ್ನೇನು ಒಂದು ತಿಂಗಳು ಅನ್ಸುತ್ತಲ್ಲ, ಒಂದು ತಿಂಗಳು ಆಗಿಲ್ಲ, ಒಂದು 20 ದಿವಸ ಆಯಿತು. ಅವಾಗಿಂದ ಜಾಸ್ತಿ ಮೂಮೆಂಟ್ ಮಗುದು ಗೊತ್ತಾಗ್ತಿದೆ. ಅಕ್ಕ ನೇಮ್ ಓದ್ತೀನಿ. ಶಿವು PB 18 ಅನ್ನೋರೊಬ್ರು ಕೇಳಿದ್ದೀರಾ, ಅಕ್ಕ ನಿನ್ನ ಬಯಕೆ ಏನಕ್ಕ ಅಂತ ಕೇಳಿದ್ದೀರಾ. ನನಗೆ ಬಯಕೆ ಆಗಿದ್ನೆಲ್ಲ ಕೂಡ ನನಗೆ ಈಡೇರಿದೆ. ಇದೇ ರೀತಿ ಒಂದು ಬಯಕೆ ಇದೆ ಅಂತ ಹೇಳೋಕ್ಕಾಗಲ್ಲ. ನನಗೆ ಎಷ್ಟೊಂದು ಬಯಕೆಗಳಿತ್ತು. ಮಾವಿನಕಾಯಿ ತಿನ್ಬೇಕು, ನಳ್ಳಿಕಾಯಿ ತಿನ್ಬೇಕು, ಹುಣಸೆಹಣ್ಣು ತಿನ್ನಬೇಕು, ಸ್ವೀಟ್ ಜಾಸ್ತಿ ಬಯಸ್ತಿದ್ದೆ. ಆ್ಯಂಡ್ ಉಪ್ಪು ಹುಳಿ ಖಾರನೂ ತಿಂತಿದ್ದೀನಿ. ನನಗೆ ಗೊತ್ತಾಗ್ತಾ ಇಲ್ಲ ಇದು ಯಾವ ಥರ ಅಂತ ಹೇಳಿ. ಒಂದು ನಿಮಿಷಕ್ಕೆ ಉಪ್ಪು ಖಾರ ತಿನ್ಬೇಕು ಅನ್ಸುತ್ತೆ, ಇನ್ನೊಂದು ನಿಮಿಷಕ್ಕೆ ಸ್ವೀಟ್ ತಿನ್ಬೇಕು ಅನ್ಸುತ್ತೆ. ಎರಡೂ ಕೂಡ ಜಾಸ್ತಿ ಅನುಭವ ಆಗ್ತಿದೆ ನನಗೆ. ಸೊ ಎರಡನ್ನೂ ಜಾಸ್ತಿ ತಿಂದಿದ್ದೀನಿ. ಉಪ್ಪು ಖಾರನೂ ಜಾಸ್ತಿ ತಿಂದಿದ್ದೀನಿ, ಹುಳಿನೂ ಜಾಸ್ತಿ ತಿಂದಿದ್ದೀನಿ, ಸಿಹಿನೂ ಜಾಸ್ತಿ ತಿಂದಿದ್ದೀನಿ. ಎಲ್ಲನೂ ತಿನ್ಬೇಕು ಅನಿಸ್ತಿದೆ ನನಗೆ. ಬಯಕೆ ಏನು ಉಳಿದಿಲ್ಲ, ಎಲ್ಲನೂ ಈಡೇರಿಸಿದ ನಂಬಿ. ಬಯಕೆ ಯಾವ್ದು ಕೇಳೋದೇನು ಬೈಕ್ ಅಂತ ಹೊಡೆದೆ ಏನೊಂದು 10-20 ರೂಪಾಯಿ ಒಳಗೆ ಕೇಳ್ತಾನೆ ಅಷ್ಟೇ. ಅದಕ್ಕೋಸ್ಕರ ಅವ್ರು ತೀರಿಸ್ಬೋದು. ಆ ಥರ ದೊಡ್ಡದು ಬೈಕ್ ಯಾವುದೂ ಇಲ್ಲ. ಅದೇ ಇದ್ರೂ ಕೊಡ್ಸಲ್ಲ ಅಂತಾನ ಇಲ್ಲ. ಸನಿಧಿ 977 ಅನ್ನೋರು ಕೇಳಿದ್ದೀರಾ, ಬೇಬಿ ಮೂಮೆಂಟು ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಕ್ಕ ಅಂತ. ನನಗೆ ಬೇಬಿ ಮೂಮೆಂಟು ಸ್ಟಾರ್ಟ್ ಆಗಿದ್ದು 4.5 ತಿಂಗಳು ಬಿದ್ದಾಗ. ಏನಂತ ಅಂದರೆ ಹೀಗೆ ಊಟ ಮಾಡಿ ನೈಟ್ ಮಾಡ್ಕೊಂಡು ಫೋನ್ ನೋಡ್ಬೇಕಾದ್ರೆ ನಾನು ಟೈಮ್ ಕೂಡ ನೋಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಕರೆಕ್ಟಾಗಿ 12 ಗಂಟೆಗೆ ಅನಿಸುತ್ತೆ, 11:55 ಆ ಥರ ಆಗಿತ್ತು. ಆವಾಗ ನನಗೆ ಮಲಗಿದಾಗ ಲೆಫ್ಟ್ ಸೈಡ್ ಮಲಗಿದಾಗ ನನಗೆ ಮೂಮೆಂಟ್ ಆದಂಗೆ ಆಯಿತು. ನನಗೆ ಎಲ್ಲರೂ ಹೇಳ್ತಿದ್ರು 4.5 ತಿಂಗಳು ಬಿದ್ದ ತಕ್ಷಣ ಮೂಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳೋದೆಲ್ಲ ಕೇಳ್ತಿದ್ನಲ್ಲ. ಸೊ ನನಗಿನ್ನೂ ಸ್ಟಾರ್ಟ್ ಆಗಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಅದೇ ಟೈಮಲ್ಲಿ ನನಗೆ 12 ಗಂಟೆಗೆ ಮೂಮೆಂಟ್ ಸ್ಟಾರ್ಟ್ ಆಯಿತು. ನಾನು ಅಂದ್ಕೊಂಡೆ ಅಯ್ಯೋ ಭ್ರಮೆ ಇರಬೇಕೇನೋ, ನಾನು ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ನಲ್ಲ, ಬೇಬಿ ಮೂಮೆಂಟ್ ಬಗ್ಗೆನೇ, ಅದಕ್ಕೆ ನನಗೆ ಆ ಥರ ಆಗ್ತಿದೇನೋ ಅಂತ ಅಂದ್ಕೊಂಡೆ. ಆಮೇಲೆ ಮತ್ತೆ ಇನ್ನೊಂದು ಸತಿ ಮೂಮೆಂಟ್ ಆಗ್ತು.
ಅದಾದ್ಮೇಲೆ ನೆಕ್ಸ್ಟ್ ಒಂದು 2-3 ದಿವಸ ಆದ್ಮೇಲೆ ಸೇಮ್ ಮೂಮೆಂಟ್ ಇದೇ ಸೋಫಾ ಮೇಲೆ ಕೂತಿ ಟಿವಿ ನೋಡ್ಬೇಕಾರೆ ಅಂಬೆ ಅಲ್ಲಿ ಕೂತಿದ್ದ. ಅವಾಗ ಜಾಸ್ತಿ ಮೂಮೆಂಟ್ ಆಯ್ತು. ಅವಾಗ ಅಂಬಿಂಗ್ ಕರ್ಬಿಟ್ಟು ಬಾ ಇಲ್ಲಿ ಫೀಲ್ ಮಾಡಿ ನೋಡಿ ನಿಂಗೆ ಏನಾದ್ರು ಮೂಮೆಂಟ್ ಆಗ್ತಿದ್ಯಾ ಅಂತ ಅಂದೆ. ಅವಾಗ ಅವನು ಕಣೆ ನಿಜ ಮೂಮೆಂಟ್ ಆಗ್ತಿದೆ ಅಂತಂದ. ಅದು ನನ್ನ ಫಸ್ಟ್ ಮೂಮೆಂಟ್ ನನಗೆ ಗೊತ್ತಾಗಿದ್ದು. ಏನೋ ಹೇಳಕ್ ಬಂದ್ರೆ ಬೇಗ ಮಾತಾಡಿ ಮುಗಿಸ್ಬಿಡ್ತೀನಿ ಪಟ ಅಂತ. ಯಾಕಂದ್ರೆ ಇಲ್ಲ ಅಂತಂದ್ರೆ ಬ್ಲಾಗ್ ಒಬ್ಬರಲ್ಲಿ ಒಂದು 70-80 ಮೆಸೇಜ್ ಇದಾವೆ. ಅವೆಲ್ಲ ನಾವು ಜಾಸ್ತಿ ಹೊತ್ತು ಲೇಟ್ ಮಾಡ್ದಂಗೆ ಮಿನಿಮಮ್ 1 hour ಆಗುತ್ತೆ. ಅದ್ರಲ್ಲಿ ಒಂದಷ್ಟು ಕ್ವಶನ್ ಸ್ಕಿಪ್ ಮಾಡ್ತೀನಿ. ಸ್ಕಿಪ್ ಏನಿಲ್ಲ, ಹಂಗೆ ಹೇಳೋದು ಅಷ್ಟೇ. ಡ್ಯೂರೇಷನ್ ಎಷ್ಟಾಗುತ್ತೋ ಅದ್ರ ಮೇಲೆ ಕ್ವಶನ್ಸ್ಗೆ ಆನ್ಸರ್ ಕೊಡ್ತೀನಿ ಆಯ್ತಾ. ಎಷ್ಟು ಸ್ಟಾರ್ಟ್ ಆಗಿದ್ದು ಅವಾಗಿಂದ ಗೊತ್ತಾಗಿದ್ದು ಮೂಮೆಂಟ್ ಸ್ಟಾರ್ಟ್ ಆಗಿದ್ದು. ಅಶ್ವಿನಿ ರಮೇಶ್ 160 ಅನ್ನೋರು ಕೇಳಿದಿರಾ, ಅಕ್ಕ ನೀವು ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಹೇಳಿ ಅಣ್ಣ ಅತ್ತಿಗೆ ಅಂತ. ಇನ್ನೂ 1 ವರ್ಷ ಆಗಿಲ್ಲ. ಈ ತಿಂಗಳು 24ನೇ ತಾರೀಕು ಬಂದ್ರೆ 1 ವರ್ಷ ಆಗುತ್ತೆ. ವಾಣಿ 7122 ಅನ್ನೋರೊಬ್ರು ಕೇಳಿದಿರಾ, ನೀವಿಬ್ರು ಮಧ್ಯೆ ಯಾವತ್ತು ಜಗಳ ಆಗಿಲ್ವಾ? ಸೊ ಆಗಿದ್ರು ಅದನ್ನ ಹೇಗ್ ಬಗೆಹರಿಸ್ತೀರಾ ಅಂತ ಕೇಳಿದಿರಾ. ನಾವಿಬ್ರು ಜಗಳ ಆಡ್ತೀವಿ, ಯಾವಾಗ್ಲೂ ಆಡ್ತಾ ಇರ್ತೀವಿ. ಅಂತಂದ್ರೆ ಸೀರಿಯಸ್ ಜಗಳ ಅಲ್ಲ, ಇದ್ದೇ ಇರ್ತಲ್ಲ ಸಣ್ಣ ಪುಟ್ಟ ಕೋಳಿ ಜಗಳಗಳು, ಮನೆ ಮ್ಯಾಟರ್ಸು ಅದೆಲ್ಲ ಇರುತ್ತಲ್ಲ, ಅದೆಲ್ಲ ಜಗಳ ಆಡ್ತೀವಿ, ಇಲ್ಲ ಅಂತಲ್ಲ. ನಾವು ಜಾಸ್ತಿ ಅದನ್ನ ಮುಂದಕ್ಕೆ ತಗೊಂಡೋಗಲ್ಲ. ಅರ್ಧ ಗಂಟೆ ಕೂಡ ನಾನು ಅಂಬಿ ಇಲ್ಲಿವರೆಗೂ ಮಾತು ಬಿಟ್ಟಿಲ್ಲ ಅಲ್ಲ, ಒಂದು ಅರ್ಧ ಗಂಟೆನೂ ನಾವು ಯಾವತ್ತೂ ಬಿಟ್ಟಿಲ್ಲ. ಹಂಗೆ ಜಗಳ ಆಡ್ತಾನೆ ಮಾತಾಡ್ಬಿಟ್ಟಿರ್ತೀವಿ ನಾವು. ಅದನ್ನ ನಾವು ಮುಂದಕ್ಕೆ ತಗೊಂಡೋಗಿ ದ್ವೇಷ ಆಗ್ಲಿ ಹಠ ಆಗ್ಲಿ ಸಾಧಿಸಲ್ಲ. ಅದರಿಂದ ಬೇಗ ಬಗೆಹರಿಯುತ್ತೆ. ಇಬ್ರಲ್ಲಿ ಒಬ್ರು ಸರಿ ಹೋಗುತ್ತೆ ಅಷ್ಟೇ. ತಪ್ಪು ಯಾರು ಇರುತ್ತೋ ಅವ್ರ ಸಮಾಧಾನ ಆದ್ರೆ ಸರಿ ಹೋಗುತ್ತೆ ಅಷ್ಟೇ. ಹೀಗೆ ಬಗೆಹರಿಸ್ಕೊಂತೀವಿ ನಾವು ಆಯ್ತಾ. ಈಗೋ ಕ್ವೀನ್ ಪ್ರತಿ ಪೂಜಾರಿ ಅನ್ನೋರು ಕೇಳಿದ್ದೀರಾ, ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಹೇಗಿದೆ? ನೆಕ್ಸ್ಟ್ ಇಯರ್ ಚಿಲ್ಡ್ರನ್ಸ್ ಡೇಗೆ ನಿಮ್ಮ ಪಾಪು ಇರುತ್ತೆ, ಅವು ಎಕ್ಸೈಟೆಡ್ ಯು ಬೋತ್ ಅಂತ ಕೇಳಿದ್ದೀರಾ. ಪಾಪು ಬರೋದಕ್ಕೆ ನಿಜ ಹೇಳ್ಬೇಕಂತಂದರೆ ಹೇಳಲಾರ್ದಷ್ಟು ಎಕ್ಸೈಟ್ಮೆಂಟ್ ಇದೆ. ಬಟ್ ಅದನ್ನು ಕ್ಯಾಮ್ರಾ ಮುಂದೆ ತೋರಿಸ್ಕೊಳಕ್ಕಾಗಲ್ಲ. ಬಟ್ ಪ್ರತಿ ಸೆಕೆಂಡು ಕೂಡ ಪ್ರೆಗ್ನೆಂಟ್ ಟೈಮಲ್ಲಿ ಎಂಜಾಯ್ ಮಾಡ್ತಾ ಇರ್ತೀವಿ. ಸೊ ಎಕ್ಸೈಟ್ಮೆಂಟ್ ಅಂತೂ ನೆಕ್ಸ್ಟ್ ಇಯರ್ಗೆ ತುಂಬಾ ಇದೆ. ನಿನ್ಗಿಲ್ವ ಎಕ್ಸೈಟ್ಮೆಂಟ್? ಎಲ್ರಿಗೂ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಮಗು ಮುಖ ಹೇಗಿರುತ್ತೋ ಹೆಂಗಿರುತ್ತೋ ಮಗು ಅನ್ನೋ ಎಕ್ಸೈಟ್ಮೆಂಟ್ ಎತ್ತೈತೆ. ಬೇಗ ಟೈಮ್ ಆಗುತ್ತೆ. ಇಲ್ಲೇ 5 ಕ್ವಶನ್ಗೆ ಮಿನಿಮಮ್ 8 ನಿಮಿಷ ಆಗೋಯ್ತು. ಇಲ್ಲ ನಾನು ಕವರ್ ಮಾಡ್ತೀನಿ ನೋಡಿ ನೀನು. ಹಂಗಂತ ಎಲ್ಲರದು ಹೇಳ್ಬಿಡು, ಯಾಕಂದ್ರೆ ಒಬ್ಬೊಬ್ರು ಮಿಸ್ ಮಾಡಬೇಡ. ಮಹಾಲಕ್ಷ್ಮಿ 6 ಅನ್ನೋರೊಬ್ರು ಕೇಳಿದ್ರ, ತುಂಬ ಕೆಲಸ ಮಾಡಿ ಆ್ಯಂಡ್ ತುಂಬ ವಾಕಿಂಗ್ ಕೂಡ ಮಾಡಿ ನೀವು ಈ ಟೈಮ್ನಲ್ಲಿ ಅಂತ. ಎಸ್, ಅದನ್ನ ಖಂಡಿತ ಮಾಡ್ತಾ ಇಲ್ಲ. ಮತ್ತೆ ಅಲ್ಲೇ ಅಂತ ಹಂಗಂತಿದ್ಯಾ? ಹಂಗೆ ಸುಮ್ಮನೆ ಹೇಳ್ದೆ, ಮಾಡ್ತಾಳೆ. ವಾಕಿಂಗ್ ಮಾತ್ರ ಮಿಸ್ ಮಾಡಿ 5 ತಿಂಗಳಿಂದ ಏನು ಮಾಡಿಲ್ಲ. ಇವಾಗ ಮಾಡ್ತಾಳಿಲ್ಲ ಗೊತ್ತಿಲ್ಲ, ಅದೇವ್ರಿಗೆ ಗೊತ್ತು. ನಾನು ವಾಕಿಂಗ್ ಮಾಡಲ್ಲ, ತಿನ್ಬಿಟ್ಟು ವಾಕಿಂಗ್ ಮಾಡ್ತೀಯ. ಅವ್ರು ಹೇಳಿದ್ದು ಕೆಲಸ ಮಾಡ್ಬೇಕು. ಕೆಲಸ ನಾನು ಮಾಡಿ ಮತ್ತೆ ಮನೇಲಿ ಯಾರು ಮಾಡ್ತಾರೆ ಕೇಳಿದ್ರಿ? ಇಬ್ರು ಏನ್ ನೀನ್ ಮಾಡ್ತೀಯಾ? ಇವನಂತೂ ಮಾಡೋದೇ ಇಲ್ಲ. ನೆಕ್ಸ್ಟ್ ಶಾರ್ವಿ 910 ಅನ್ನೋರು ಕೇಳಿದಿರಾ, ನೀವಿಬ್ರು ಇಷ್ಟು ಖುಷಿಯಾಗಿರೋಕೆ ಸೀಕ್ರೆಟ್ ಏನು ಅಂತ ಕೇಳಿದಿರಾ. ಹೇಳು. ಖುಷಿಯಾಗಿರೋಕೆ ಸೀಕ್ರೆಟ್ ಏನಿಲ್ಲ. ಖುಷಿಯಾಗಿರೋದ್ರಲ್ಲಿ ಸೀಕ್ರೆಟ್ ಏನು ಹುಡುಕೋಣ? ಅದರಲ್ಲಿ ಖುಷಿಯಾಗಿರೋಕೆ ಯಾವ್ದೇ ರೀತಿ ಸೀಕ್ರೆಟ್ ಇಲ್ಲ. ಹೆಂಗಂತ ಇದು, ನೀ ಕೋಪ ಮಾಡ್ಕೊಂಡ್ರೆ ಅದು ಕೋಪ ಆಗುತ್ತೆ. ನೀನ್ ನಗ್ನಗ್ತಿದ್ರೆ 2 ಕಡೆಯಿಂದ ನಗು ಬರುತ್ತೆ. ನೀವು ಒಂದ್ ಕಡೆಯಿಂದ ನೀ ಕೋಪ ಮಾಡಿ ಒಂದ್ ಕಡೆ ನಕ್ರೆ ಅದು ಖುಷಿ ಆಗಲ್ಲ. ನಾನು ನಕ್ರೆ ಇವಳು ನಕ್ರೆ ಖುಷಿ ಸೇರುತ್ತೆ. ಓಕೆ, ನಾನು ಒಬ್ನೇ ನಕ್ಕಿ ಇವಳು ನಗ್ಲಿಲ್ಲ ಅಂದ್ರೆ ಅದು ಖುಷಿ ಸೇರಲ್ಲ. ಅದಕ್ಕೆ ಹೇಳೋದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ಬೇಕು ಅಂತ, ಇದೇ ಮೀನಿಂಗ್ ಅಂತ ಹೇಳೋದು ಅಷ್ಟೇ. ನೆಕ್ಸ್ಟ್ ಕ್ವಶನ್ ಬಂದು ರೌಡಿ ಬಾಯ್ ಸ್ಯಾಂಡಿ ಅನ್ನೋರೊಬ್ರು ಕೇಳಿದ್ದೀರಾ. ಈ ಕ್ವಶನ್ ತುಂಬಾ ಜನ ಕೇಳಿದ್ದೀರಾ. ಸೊ ಇವ್ರ ಮುಖಾಂತರನೇ ಆನ್ಸರ್ ಮಾಡ್ತೀನಿ. ಇದನ್ನು ಕೂಡ ಸಾಕಷ್ಟು ಜನ ಕೇಳಿದ್ರಿ ಕ್ವಶನ್. ಬ್ರೋ, ನಿಮ್ಗೂ ಮತ್ತೆ ನಿಮ್ ಲವರ್ಗೂ ಎಷ್ಟು ವರ್ಷದ ಡಿಫ್ರೆನ್ಸ್ ಇದೆ? 4 ವರ್ಷ ಡಿಫ್ರೆನ್ಸ್. ನೆಕ್ಸ್ಟ್ ವೈಫ್ ಆಫ್ ನಾಗು ಅನ್ನೋರೊಬ್ರು ಕೇಳಿದ್ದೀರಾ, 5th ಮಂತ್ ಸ್ಕ್ಯಾನಿಂಗ್ ಬಗ್ಗೆ ಹೇಳಿ ಅಂತ. ಸೊ ಸ್ಕ್ಯಾನಿಂಗ್ ಬಗ್ಗೆ ಏನು ಹೇಳಿ, ನನಗೂ ಫಸ್ಟ್ ಹೋದಾಗ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ನನಗೂ ಫಸ್ಟ್ ಹೋದಾಗ ಭಯ ಇತ್ತು, ಏನು ಬರುತ್ತೋ ಏನೋ ಅಂತ. ಅದರಲ್ಲೂ ಅನೋಮಲಿ ಸ್ಕ್ಯಾನ್ ಬಂದು ತುಂಬ ಇಂಪಾರ್ಟೆಂಟ್ ಸ್ಕ್ಯಾನು ಪ್ರೆಗ್ನೆನ್ಸಿಲಿ. 5th ಮಂತ್ ಸ್ಕ್ಯಾನೇ ಮೇನ್ ಇಂಪಾರ್ಟೆಂಟು. ಸೊ ಭಯ ಇದ್ದೇ ಇರುತ್ತೆ. ಬಟ್ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ, ಏನು ಟೆನ್ಷನ್ ತಗೊಳ್ಳೋ ಅಂಥದ್ದಿಲ್ಲ. ನೆಕ್ಸ್ಟು ದೇವರಾಜ್ ಭಂಡಾರಿ 8 ಅನ್ನೋರೊಬ್ರು ಕೇಳಿದ್ದೀರಾ, ನಿಮ್ಮದು 10th ರಿಸಲ್ಟ್ ಎಷ್ಟಿದೆ ಸಿಸ್ಟರ್ ಅಂತ. 78.96 ಅದೆಷ್ಟು ಅದ ಹತ್ರ 79% ಇದೆ. ಅಷ್ಟು ಕಮ್ಮಿ ಬಂದಿತ್ತು ಅಂತ ನಾನು ತುಂಬ ಹತ್ತಿದೆ. 79%. ನೆಕ್ಸ್ಟು
ಚಿನಿಮಾ 951119 ಅನ್ನೋರೊಬ್ರು ಕೇಳಿದ್ದೀರಾ. ಹಾಯ್ ಅಕ್ಕ ಹೇಗಿದ್ದೀರಾ? ಈ ಕ್ವಶನ್ ಅಂಬಿ ಅಣ್ಣಗೆ. ಈ ಕ್ವಶನ್ ನಾವು ತುಂಬ ಜನ ಕೇಳಿದ್ದೀರಾ. ಇದನ್ನ ಲಾಸ್ಟಲ್ಲಿ ಆನ್ಸರ್ ಮಾಡ್ತೀನಿ. ಬೇಡ ಈಗಲೇ ಆನ್ಸರ್ ಮಾಡ್ಬಿಡ್ಲಾ? ಆನ್ಸರ್ ಮಾಡಿ. ಯಾಕೆ ಇದನ್ನ ಸಾಕಷ್ಟು ಜನ, ಎಷ್ಟು ಜನ ಕೇಳಿದಿರಾ ಅಂತಂದ್ರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸು. ಸೊ ಇವ್ರದ್ರಲ್ಲೇ ಆನ್ಸರ್ ಮಾಡ್ತೀನಿ ಅನ್ಕೊಳ್ಳಿ. ಇದನ್ನ ಏನಂತಂದ್ರೆ ಈ ಕ್ವಶನ್ನು ನಮ್ಮಿಬ್ರಿಗೂ ತುಂಬ ಜನ ಕೇಳಿದ್ದೀರಾ. ಆ್ಯಕ್ಚುಲಿ ಇವ್ರು ಅಂಬೆ ಅಣ್ಣಗೆ ಅಂತ ಹೇಳಿದಾರೆ, ಅದಕ್ಕೆ ನಾನು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡಿದ್ದೆ. ಬಟ್ ಇದೊಂದು ತುಂಬ ರಿಪೀಟೆಡ್ ಕ್ವಶನ್ ಕೇಳಿರೋದು. ನಿಮಗೆ ಬಾಯ್ ಬೇಬಿ ಇಷ್ಟನಾ ಇಲ್ಲ ಗರ್ಲ್ ಬೇಬಿ ಇಷ್ಟನಾ ಅಂತ? ಯಾವ ಬೇಬಿ ಇಷ್ಟ? ನಮ್ಮಿಬ್ರಿಗೂ ನಿಜ ಎರಡು ಪಾಪುಗಂದ್ರೂ ತುಂಬ ಇಷ್ಟ. ಹೆಣ್ಣಾದ್ರೂ ಖುಷಿನೇ, ಗಂಡಾದ್ರೂ ಖುಷಿನೇ. ಬಟ್ ನನಗೆ ಸ್ವಲ್ಪ ಹೆಣ್ಣು ಪಾಪು ಅಂದರೆ ಜಾಸ್ತಿ ಇಷ್ಟ. ಇವನ್ಗೆ ಇವನ್ಗೆ ಯಾವುದೇ ರೀತಿ ಪಾರ್ಶಾಲಿಟಿನೇ ಇಲ್ಲ. ಇವ್ನಿಗೆ ಯಾವುದಾದ್ರೂ ಖುಷಿನೇ ಅಂತಾನೆ. ನೆಕ್ಸ್ಟು ಸುಧಾ ಮಾಂತು ಅನ್ನೋರೊಬ್ರು ಕೇಳಿದ್ದೀರಾ. ನೀವು ಮತ್ತೆ ಅಂಬಿ ಜೊತೆನೇ ಇರ್ತೀರಾ ಅಥವಾ ನಿಮ್ಮ ತವ್ರ ಮನೆಗೆ ಹೋಗ್ತೀರಾ ಅಂತ. ಸೊ ನನ್ನ ತವ್ರ ಮನೆ ಏನು ಇಲ್ಲಿಂದ ದೂರ ಏನಿಲ್ಲ, ಇಲ್ಲಿಂದ 1 ಕಿಲೋಮೀಟರ್ ಅಷ್ಟೇ. ಅರ್ಧ ಕಿಲೋಮೀಟ್ರೂ ಇಲ್ಲ ಅನ್ಸತ್ತಲ್ಲ, ಒಂದು 5 ನಿಮಿಷದಲ್ಲಿ ಹೋಗ್ಬೋದೇನೋ ಗಾಡಿ. ಅಲ್ಲೇ ಇರ್ತಾಳೆ ಅನ್ಕೊಂಡಿದ್ದೆ, ಅವ್ಳಿಗೆ ಇರಲ್ಲ ಅಂತೆ. ನಾನಿರಲ್ಲ, ಯಾಕಂದ್ರೆ ಅವಳಿಗೆ ಏನೋ ಅದಕ್ಕೆ ಒಂದು 7 ತಿಂಗಳ ಹೋಗಿ ಅಲ್ಲೇ 2 ತಿಂಗಳು ಅಲ್ಲೇ ಇರ್ತಿಲ್ಲ. 8 ತಿಂಗಳಿಗೆ ಹೋಗ್ಬಿಡ್ತೀನಿ. 7 ತಿಂಗಳಿಗೆ ಹೋಗಲ್ಲ, 8 ತಿಂಗಳಿಗೆ ಹೋಗ್ತೀನಿ. ಶ್ರೀಮಂತ ಆದ್ಮೇಲೆ ತವ್ರ ಮನೆಗೆ ಹೋಗ್ಬೇಕು. ಬಟ್ ನಮ್ಮ ಅಮ್ಮ ಬಾ 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 ಅಂತಾರೆ. ಬಟ್ ನಾವ್ ಈಗಲೂ ಇವತ್ತೇ ನೈಟ್ ನಾವ್ ಈ ಮನೇಲಿ ಇರೋದು. ನಾವು ಪ್ರತಿ ದಿವಸ ನಮ್ಮ ಅಮ್ಮನ ಮನೇಲೇ ಇರ್ತಿದ್ವಿ. ಇವತ್ತೇ ನಾವು ಮಾಡ್ತಾ ಇರೋದು. ಅದಕ್ಕೆ ಇಷ್ಟು ದಿವಸ ಬ್ಲಾಗ್ ಮಾಡಿರ್ಲಿಲ್ಲ. ನಮ್ಮ ಅಮ್ಮನ ಮನೇಲೇ ಇದ್ವಿ ನಾವು ನೈಟು. ಅಂದ್ರೆ ಬೆಳಿಗ್ಗೆ ಸಂಜೆವರೆಗೂ ಅಲ್ಲೇ ನಮ್ಮ ಅಮ್ಮನ ಮನೆ ಹತ್ರ, ಇವ್ರ ಅಮ್ಮನ ಮನೆ ಹತ್ರ ಅಲ್ಲಲ್ಲೇ ಇರ್ತೀವಿ. ಹೌದು, 8ನೇ ತಿಂಗಳು ಬಿದ್ದ ತಕ್ಷಣ ನಾನು ಕಂಪ್ಲೀಟಾಗಿ ನಮ್ಮ ಅಮ್ಮನ ಮನೇಲೇ ಇರ್ತೀನಿ. ಈ ಕಡೆ ಎಲ್ಲೂ ಬರೋಕೆ ಹೋಗಲ್ಲ. ಅಲ್ಲಿಂದ ಒಂದು ವಿಡಿಯೋ ಮಾಡಿ ಹಾಕೋಣ. ಆಮೇಲೆ ಎಷ್ಟೊಂದು ಜನ ರಾಯಚೂರಿಗೆ ಬನ್ನಿ ಅಂತ ಕೇಳಿದಿರಾ. ಬರ್ತೀವಿ ಖಂಡಿತ. ಅದು ತುಂಬಾ ಜನ ಉತ್ತರ ಕರ್ನಾಟಕದವ್ರು ಹೇಳಲ್ಲ, ಹೇಳ್ಬಿಟ್ಟು ಬರೋಕ್ಕಾಗಲ್ಲ, ಹಂಗೆ ಬರ್ತೀವಿ. ಸಿಗೋಣ. ನೆಕ್ಸ್ಟು ಕೌಸಲ್ಯ ಬ್ರಾಜ್ ಅನ್ನೋರೊಬ್ರು ಕೇಳಿದಿರಾ. ಹೌ ಟು ಮ್ಯಾನೇಜ್ ಯುವರ್ ಮೂಡ್ ಸ್ವಿಂಗ್ಸ್ ಅಂತ ಕೇಳಿದಿರಾ. ನನಗೆ ಆ್ಯಕ್ಚುಲಿ ಮೂಡ್ ಸ್ವಿಂಗ್ಸ್ ಆ ಥರ ಏನಿಲ್ಲ. ಅಂದರೆ ಒಂದ್ಸತಿ ಪ್ರೆಗ್ನೆಂಟ್ ಟೈಮಲ್ಲಿ ಹೆಂಗಾಗುತ್ತೆ, ಕೋಪ ಬರೋದು, ಅಳು ಬರೋದು, ನಗೋದು, ಆ ಥರ ಅನಿಸ್ತಾನೆ ಇರುತ್ತೆ. ಮೂಡ್ ಸ್ವಿಂಗ್ಸ್ ಅಂತ ಹಾಕ್ತಾನೆ ಇರುತ್ತೆ. ನನಗೆ ಆ ರೀತಿ ಯಾವ ರೀತಿ ಮೂಡ್ ಸ್ವಿಂಗ್ಸ್ ಯಾವುದಿಲ್ಲ. ಫಸ್ಟ್ 2 ಮಂತ್ಸಲ್ಲಿ ಇತ್ತು. ಬಟ್ ಅದನ್ನು ಹೇಗೆ ಮ್ಯಾನೇಜ್ ಮಾಡಿದೆ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ನನಗಂತೂ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗಲ್ಲ. ಕೋಪ ಬಂದರೆ ಹೊರಗಡೆ ಹಾಕ್ತೀನಿ. ಜಾಸ್ತಿ ಕಿರ್ಚೋದು, BP ರೈಸ್ ಮಾಡ್ಕೊಳ್ಳೋದು ಫಸ್ಟ್ ನನಗೆ ಅದಿತ್ತು ಫಸ್ಟ್ 2 ತಿಂಗಳು. ಬಟ್ ಇವಾಗ ಕಾಮಾಗಿದ್ದೀನಿ, ಯಾವುದೇ ರೀತಿ ಮೂಡ್ ಸ್ವಿಂಗ್ಸ್ ಇಲ್ಲ. ಚಂದನಾ ಮೂರ್ತಿ ಅನ್ನೋರ ಕೇಳಿದ್ದೀರಾ. ಅಕ್ಕ ಯಾಕೆ ಎಜುಕೇಷನ್ ಮುಂದೆ ಕಂಟಿನ್ಯೂ ಮಾಡಿಲ್ಲ? ಈ ಕ್ವಶನ್ನು ಕೂಡ ತುಂಬ ಜನ ಕೇಳಿದಿರಿ, ಎಜುಕೇಷನ್ ಯಾಕೆ ಕಂಟಿನ್ಯೂ ಮಾಡಿಲ್ಲ ಅಂತ. ನಾನು ಇದನ್ನು ಆಲ್ರೆಡಿ ಆಸ್ಕ್ ಮಿ ಕ್ವಶನಲ್ಲೇ ಆನ್ಸರ್ ಮಾಡಿದ್ದೆ. ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದೇನೋ. ಬಟ್ ಆದರೂ ಇನ್ನೊಂದ್ಸತಿ ಹೇಳ್ತಿದ್ದೀನಿ. ಸೊ ನನಗೆ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟ ಇರಲಿಲ್ಲ, ಅದರಿಂದ ಕಂಟಿನ್ಯೂ ಮಾಡಲಿಲ್ಲ. ಅಶ್ವಿನಿ ಗೌಡ ಅನ್ನೋರೊಬ್ರು ಕೇಳಿದಿರಾ. ಪ್ರೆಗ್ನೆನ್ಸಿ ಟಿಪ್ಸ್ ಹೇಳಿ ಅಂತ. ಸೊ ಪ್ರೆಗ್ನೆನ್ಸಿ ಟಿಪ್ಸ್ ಏನಿಲ್ಲ, ಟೆನ್ಷನ್ ಮಾಡ್ಕೊಳ್ಬಾರ್ದು. ನಾನು ಅಂತೂ ಆರಾಮಾಗಿದ್ದೀನಿ. ಇನ್ನೊಂದು ಟಿಪ್ಸ್ ಏನಪ್ಪ ಅಂತಂದರೆ ಯಾವುದಕ್ಕೂ ಹೆದರ್ಕೊಳ್ಬಾರ್ದು. ಅಂತಂದರೆ ಫಸ್ಟು ಟೈಮ್ ಪ್ರೆಗ್ನೆಂಟ್ ಆದಾಗ ಎಲ್ರಿಗೂ ಒಂಥರ ಬ್ಯಾಡ್ ಎಕ್ಸ್ಪೀರಿಯೆನ್ಸು ಆಗುತ್ತೆ, ಗುಡ್ ಎಕ್ಸ್ಪೀರಿಯೆನ್ಸು ಆಗುತ್ತೆ. ವಾಮಿಟಿಂಗ್ ಅದು ಇದು ಎಲ್ಲ ಆಗ್ತಾ ಇರುತ್ತೆ. ಅದನ್ನ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಫಸ್ಟ್ ಆಫ್ ಆಲ್ ನನಗಂತೂ ಫಸ್ಟ್ ತುಂಬಾ ಕೋಪ ಬರ್ತಿತ್ತು ನನಗೆ. ಯಾಕಪ್ಪ ದೇವರೇ ಅಷ್ಟು ವಾಮಿಟ್ಟು, ತಲೆ ಸುತ್ತು ಒಂಥರ ಆಗ್ತಿತ್ತು ನನಗೂ. ಬಟ್ ಟಿಪ್ಸ್ ಏನಂತಂತಂದ್ರೆ ಅದನ್ನೆರಡು ಕಂಟ್ರೋಲ್ ಇಟ್ಕೊಂಡ್ರೇ ನಾವು ಒಳ್ಳೆ ತಾಯಿ ಆಗೋಕ್ಕಾಗೋದು. ಅದೊಂದು ಟಿಪ್ಸ್. ಆ್ಯಂಡ್ ಯಾವುದಕ್ಕೂ ಎದುರ್ಕೊಳ್ಳೋಕೆ ಹೋಗ್ಬಾರ್ದು. ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಹೆದರಿಕೆಗಳಾಗ್ತಾ ಇರುತ್ತೆ. ಅಯ್ಯೋ ಹಂಗಾಗ್ಬಿಟ್ರೆ, ಹಿಂಗಾಗ್ಬಿಟ್ರೆ, ಏನಾಗ್ಬಿಟ್ರೆ ಅಂತ. ಸೊ ಅದನ್ನೆಲ್ಲ ಸ್ವಲ್ಪ ದೂರ ಇಟ್ಟರೆ ಒಳ್ಳೆಯದು. ನೆಕ್ಸ್ಟು ಜಾನು ಶ್ರೀಪದ್ 2128 ಅನ್ನೋರೊಬ್ರು ಕೇಳಿದ್ದೀರಾ. ಅಂಬಿ ಅವರು ನಿಮಗೆ ಯಾವತ್ತಾದರೂ ಹೊಡೆದಿದ್ರಾ? ಮುಂದೆ ನಿಮಗೆ ಯಾವುದಾದ್ರೂ ರೀಸನ್ಗೆ ಹೊಡೆದ್ರೆ ಏನು ಮಾಡ್ತೀರಾ ಅಂತ ಕೇಳಿದ್ದೀರಾ. ಹೊಡೆಯೋದಂತಂದರೆ ಏನು ಜುಟ್ಟು ಹಿಡಿದು ಆ ಥರ ಜಗಳ ಅಲ್ಲ. ಹಿಂಗೆ ಜಗಳ ಆಡ್ಬೇಕಾರೆ ಹಿಂಗೆ ಹೊಡೆಯೋದು, ನಾನು ಹಂಗೆ ಹೊಡೆಯೋದು, ಹಿಂಗೆ ಜಗಳ ಆಡ್ತಲ್ಲ ಆ ಥರ ಹೊಡೆಯೋದು. ಕಪಾಳಗ ಯಾಕೆ ಹೇಳು? ಅದೇನೋ ಎದುರು ಮಾತಾಡಿದಾಗ ಅಂತ ಅಷ್ಟೇ, ಬೈದು ಬಿಟ್ಟಿದೆ ಕೆಟ್ಟ. ಅದಕ್ಕೋಸ್ಕರ ಅದು ಏನು ಏಟಾಗಿರ್ಲಿಲ್ಲ, ಆದ್ರೂ ನಾನು ಜಾಸ್ತಿ ಹತ್ತಿದೆ. ಏಟಾದ್ರೂ ಮತ್ತೆ ಹೊಡಿಯಲ್ಲ ಅಂತ ಒಂದೇಟ, ಅದು ಒಂದು ಹೊಡೆದಿದ್ದಾನೆ ಸ್ಟಾರ್ಟಿಂಗ್ ಅಷ್ಟೇ. ನನ್ಗೆ ಯಾರಿಗೂ ಹೊಡಿಯಕ್ಕೆ ಕೈ ಮಾಡಕ್ಕೂ ಇಷ್ಟ ಇಲ್ಲ. ಲವ್ ಮ್ಯಾರೇಜ್ ಆದವರು ಯಾರು ಹೊಡಿಸ್ಕೊಳಲ್ಲ, ರಿಪೀಟ್ ಜಗಳ ಆಡ್ತಾನೆ ಇರ್ತಾರೆ. ಅವ್ರು ಎಷ್ಟು ಹೊಡೆದ್ರು ತಿರ್ಗಿ ಅದನ್ನೇ ಮಾಡ್ತಾರೆ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ಅಂದೆ.
ನೆಕ್ಸ್ಟ್ ಅವಳಿಗೆ ಜಗಳ ಆಡ್ಬೇಕು ಅನ್ನೋದ್ರಲ್ಲಿ ಏನೋ ಒಂಥರ ಖುಷಿ ಅವಳಿಗೆ. ನೋಡಿ ಹಿಂಗ್ ಗುರಾಯಿಸ್ತು ನೋಡ್ತಾ ಇರ್ತಾಳೆ, ಯಾಕಂದ್ರೆ ಇವಾಗ ಜಗಳ ಆಡ್ಬೇಕು ಅವಳಿಗೆ. ಅದನ್ನೇ ನೆಕ್ಸ್ಟ್ ದಿವಿ ಸಂಗೀತ ಅನ್ನೋರೊಬ್ರು ಕೇಳಿದಿರಾ, ನಿಮ್ಮಿಬ್ರದ್ದು ರಿಯಲ್ ನೇಮ್ ಏನು ಸಿಸ್ ಅಂತ. ನನ್ ರಿಯಲ್ ನೇಮ್ ಕಾವ್ಯನೇ, ಇವಂದು ಅಂಬಿ, ಫುಲ್ ನೇಮ್ ಬಂದು ಅಂಬರೀಶ್. ಅಂಬರೀಶ್ ಅಂತ ಇರೋದು, ಎಲ್ರು ಅಂಬಿ ಅಂಬಿ ಅಂತ ಕಾದು ಶಾರ್ಟ್ ಟೆಂಪರ್ ಮಾಡ್ಬಿಟ್ಟಾರ. ಈ ಕ್ವಶನ್ ತುಂಬಾ ಜನ ಕೇಳಿದ್ರಿ, ಇದನ್ನು ಕೂಡ ಒಂದ್ 3-4 ಕ್ವಶನ್ ಸಾಕಷ್ಟು ಜನ ಕೇಳಿದ್ರಿ. ಸೊ ಇವಾಗ ಆನ್ಸರ್ ಮಾಡ್ತಿದ್ನಿ. ಇಟ್ಸ್ ಮೀ ಮೇಘನಾ ಅನ್ನೋರೊಬ್ರು ಕೇಳಿದಿರಾ, ನೀವ್ ಯಾಕೆ 5 ಮಂತ್ಸ್ಗೆನೆ ಶ್ರೀಮಂತ ಮಾಡ್ಕೊಂಡಿದ್ದೀರಾ ಸಿಸ್, 8 ತಿಂಗಳಿಗೆ ಮಾಡ್ಬೋದಿತ್ತಲ್ವಾ? ಎಷ್ಟೊಂದ್ ಜನ ಕೇಳ್ಬಿಟ್ಟಾರೆ, ಎಷ್ಟು ಜನ ಕೇಳಿದಾರೆ. ನಮ್ಮೂರ್ ಕಡೆ 5 ತಿಂಗಳಿಗೆ ಮಾಡ್ತೀವಿ ಶ್ರೀಮಂತನ. ಒಂದು ನಮ್ ಕಡೆ 5 ತಿಂಗಳು, ಇಲ್ಲ 7 ತಿಂಗಳು, ಇಲ್ಲ 9 ತಿಂಗಳು, ಈ 3 ತಿಂಗಳಲ್ಲಿ ಮಾಡ್ತೀವಿ. ಸೊ ನನ್ಗೆ ಶಾಸ್ತ್ರ ಕೇಳಿದಾಗ ಈ 5ನೇ ತಿಂಗಳಿಗೆ ಅಂದ್ರೆ ದೀಪಾವಳಿ ಆಗಿ ಭಾನುವಾರ ಬಿದ್ದಿತ್ತಲ್ಲ, ಅವಾಗ ತುಂಬಾ ಚೆನ್ನಾಗಿದೆ, ಇವಾಗ ಮಾಡ್ಬೋದು ಶ್ರೀಮಂತ ಅಂತ ಹೇಳಿದ್ರು. ಅದು ಅಲ್ಲದೆ ಇಲ್ಲಿಂದ ನಾನು ಊರಿಗೆ ಹೋಗ್ಬೇಕಾಗಿತ್ತು. 7ನೇ ತಿಂಗಳು 8ನೇ ತಿಂಗಳಲ್ಲಿ ಹೇಳಕ್ಕಾಗಲ್ಲ, ಯಾವಾಗ ಯಾರಿಗೆ 8 ತಿಂಗಳು ಬಿದ್ದ ತಕ್ಷಣ ಡೆಲಿವರಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದರಿಂದ ಇಲ್ಲಿಂದ 8 ತಿಂಗಳಿಗೆ ನಾನು ದೂರ, ಅಷ್ಟರಲ್ಲೆಲ್ಲ ಹೊಟ್ಟೆ ಬಂದ್ಬಿಟ್ಟಿರುತ್ತೆ, ದೂರ ಹೋಗಿ ಶ್ರೀಮಂತ ಮಾಡ್ಕೊಂಡ್ ಬರೋಷ್ಟು ಇದಿರಲ್ಲ. ಅದರಿಂದ 5 ತಿಂಗಳಾದ್ರೆ ಏನ್ ಅನ್ಸಲ್ಲ. ಅದು ಟ್ರಾವೆಲ್ ಅಂದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಒಂದು ಟ್ರಾವೆಲ್ ಮಾಡೋ ಅಂತಹ ಇದಾಗಿರುತ್ತೆ, ಟೈಮ್ ಆಗಿರುತ್ತೆ ಪ್ರೆಗ್ನೆನ್ಸಿಲಿ. ಸೊ ಅದರಿಂದ ನಾನು ನಮ್ಮ ಮನೇಲಿ 5 ತಿಂಗಳಿಗೆ ಮಾಡಿ ಮುಗಿಸ್ಬಿಟ್ಟು. ನಮ್ಮ ಫ್ಯಾಮಿಲಿ ಎಷ್ಟೊಂದು ಜನಕ್ಕೆ 5 ತಿಂಗಳಿಗೂ ಮಾಡಿದ್ದಾರೆ, 9 ತಿಂಗಳಿಗೂ ಮಾಡಿದ್ದಾರೆ, 8 ತಿಂಗಳಿಗೂ ಹೇಳಿದ್ದಾರೆ. ಇವಾಗ ಮನೆ ಅಕ್ಕಪಕ್ಕ ಇದ್ರೆ ಅಥವಾ ಒಂದೂರು ಬಿಟ್ಟು ಇನ್ನೊಂದು ಊರಿಗಿದ್ರೆ 8 ತಿಂಗಳು ಇಲ್ಲ 7 ತಿಂಗಳು ಮಾಡ್ತಾರೆ. ಈ ರೀತಿ ಬೆಂಗಳೂರಿಂದ ನಾನು ದೂರ ಇದ್ರೆ 5 ತಿಂಗಳು ಮಾಡ್ತಾರೆ, ಅದಕ್ಕೋಸ್ಕರ ಅಷ್ಟೇ. ಶಾಸ್ತ್ರ ಕೇಳಿದಾಗ ಚೆನ್ನಾಗಿ ಬಂದಿತ್ತು ನನಗೆ, ಅದರಿಂದ ಅವತ್ತೇ ಮಾಡೋದು. ಸಿಂಪ್ಲಿ ಗರ್ಲ್ ಶಶಿ ಅನ್ನೋರೊಬ್ರು ಕೇಳಿದಿರಾ, ಪ್ರೆಗ್ನೆನ್ಸಿಗೂ ಮುಂಚೆ ನಿಂಗೆ ಯಾವ ಸಿಂಪ್ಟಮ್ಸ್ ಇತ್ತು ಹೇಳಿ ಅಂತ. ಸೊ ನನಗೆ ಸಿಂಪ್ಟಮ್ಸ್ ಪ್ರೆಗ್ನೆನ್ಸಿಗೂ ಮುಂಚೆ ಚೆಕ್ ಮಾಡೋಕ್ಕೂ ಮುಂಚೆ ನನಗೆ ಆಗಿದ್ದು ಒಂದು, ಏನಾದರೂ ನನಗೆ ಇಷ್ಟ ಆಗ್ದಿಲ್ದ ಸ್ಮೆಲ್ ಬಂತಂದರೆ ವಾಮಿಟ್ ಬರ್ತಿರ್ಲಿಲ್ಲ, ಅಬ್ಳುಕೆ ಬರ್ತಿತ್ತು, ಅಂತಂದರೆ ವಾಕರಿಕೆ ಥರ ಬರ್ತಿತ್ತು. ಆಮೇಲೆ ತಲೆ ಸುತ್ತು ಲೈಟಾಗಿತ್ತು, ಫಸ್ಟ್ ತಲೆ ಸುತ್ತು ಬಂದಿತ್ತು. ಆಮೇಲೆ ಇನ್ಯಾವುದೇ ರೀತಿ ಸಿಂಟಮ್ಸ್ ನನಗಿರಲಿಲ್ಲ. ಸ್ವಲ್ಪ ತಲೆ ಸುತ್ತು, ವಾಕರಿಕೆ ಬಂದಂಗೆ ಆಗ್ತಿತ್ತು, ಅದು ವಾಮಿಟ್ ಏನು ಬರ್ತಿರ್ಲಿಲ್ಲ, ಒಂಥರ ವಾಕರಿಕೆ ಬಂದಂಗೆ ಆಗ್ತಿತ್ತು ಅಷ್ಟೇ. ಅದೆರಡೇ ಅನಿಸುತ್ತೆ ನನ್ನ ಪ್ರೆಗ್ನೆನ್ಸಿ ಸಿಂಟಮ್ಸ್. ಬಿಟ್ಟರೆ ಫಸ್ಟ್ 2 ತಿಂಗಳು ಮೂಡ್ ಸ್ವಿಂಗ್ಸ್ ಇತ್ತು, ಕೋಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೆ. ನವೀನ್ S18 ಅನ್ನೋರೊಬ್ರು ಕೇಳಿದ್ದೀರಾ, ನಿಮ್ಮ ಹುಡುಗಿಯವರ ಅಪ್ಪ ಅಮ್ಮ ಇವಾಗಾದ್ರೂ ನಿಮ್ನ ಒಪ್ಕೊಂಡಿದ್ದಾರೆ ಏನ್ ಬ್ರೋ ಅಂತ. ಇನ್ನೂ ನಿಮ್ಗೆ ಡೌಟ್ ಕ್ಲಿಯರ್ ಆಗಿಲ್ವಾ? ನಾವು ಮದ್ವೆನೇ ನಾವು ಒಪ್ಸಿ ಮಾಡಿದೀವಿ ಒಪ್ಸೆ ಮದ್ವೆ ಆಗಿರೋದಂತ ಹೇಳಿನೇ ಬಾಯಿ ನೋವು ಬಂದ್ಬಿಟ್ಟು. ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಇನ್ನು ಯಾರಿಗೂ ಮೆಸೇಜ್ ಹಾಕೋರಲ್ಲ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಮದ್ವೆನೇ ಒಪ್ಪಿ ಮಾಡಿಸಿರೋದು, ಲಗು ಕೂಡ ಒಪ್ಪೆ ಮಾಡಿದ್ದು, ಅಷ್ಟಿಲ್ದೆ ರಿಲೀಸ್ ಮಾಡಕ್ ಬಿಡ್ತಾರ. ಸ್ವಲ್ಪ ಜನ ಗೊತ್ತಿರೋದು, ಸ್ವಲ್ಪ ಜನ ಗೊತ್ತಿರೋಲ್ಲ, ಅದಕ್ಕೆ ಕೇಳ್ತಾರ. ಅದು ಬಾರ್ಬಿ ಗರ್ಲ್ 4321 ಅನ್ನೋರು ಕೇಳಿದ್ದೀರಾ, ಅಣ್ಣ ಮತ್ತು ಅಕ್ಕ ನಿಮ್ಮಿಬ್ರದ್ದು ಬರ್ತ್ಡೇ ಡೇಟ್ ಹೇಳಿ ಅಂತ. ಸೊ ನಂದು August 10, ಇವನದು March 15. ನೆಕ್ಸ್ಟ್ ವೈಭವಿ ಅನ್ನೋರೊಬ್ರು ಕೇಳಿದ್ದೀರಾ, ಹಾಯ್ ಅಕ್ಕ, ನೀವು ಎಲ್ಲಿರೋದು, ಇವಾಗ ಎಷ್ಟು ಮಂತ್ಸ್ ನಿಮಗೆ, ಆ್ಯಂಡ್ ನಿಮ್ಮ ಸ್ಕಿನ್ ಕೇರ್ ವಿಡಿಯೋಸ್ ಮಾಡಿ ಪ್ಲೀಸ್. ನಾನು ಯಾವುದೇ ರೀತಿ ಸ್ಕಿನ್ ಕೇರ್ ಮಾಡಲ್ಲ, ನನಗೆ ಯಾವುದೇ ರೀತಿ ಸ್ಕಿನ್ ಕೇರ್ ಇಲ್ಲ. ಆ್ಯಂಡ್ ನನಗಿವಾಗ ಇದನ್ನು ಕೂಡ ತುಂಬ ಜನ ಕೇಳಿದ್ದೀರಾ, 5.5 ತಿಂಗಳು ನನಗೀಗ. ಆಮೇಲೆ ಸ್ಕಿನ್ ಕೇರ್ ವ್ಲಾಗ್ ಮಾಡೋಕ್ಕೆ ನನಗೆ ಸ್ಕಿನ್ ಕೇರ್ ಇಲ್ಲ ಅಷ್ಟೇ. ಸ್ಕಿನ್ ಕೇರ್ ಅಂದರೆ ಅದೇ ಸ್ಕಿನ್ ಕೇರ್ ಮಾಡ್ತಾರಲ್ಲ, ಏನಾದರೂ ಇರುತ್ತಲ್ಲ. ನೆಕ್ಸ್ಟು ಮಾಲಾ ವೈಫ್ ಆಫ್ ದರ್ಶನ್ ಅನ್ನೋರೊಬ್ರು ಕೇಳಿದ್ದೀರಾ, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಇನ್ ಅಡ್ವಾನ್ಸ್ ಅಕ್ಕ ಆ್ಯಂಡ್ ಅಣ್ಣ, 100 ವರ್ಷ ಹ್ಯಾಪಿಯಾಗಿರಿ ಅಂತ ಹೇಳಿದ್ದೀರಾ. ಸೊ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನಿಮಗೆ ಗ್ಯಾಪ್ನ ಇದೆ, ಸೊ ಥ್ಯಾಂಕ್ ಯು ಸೊ ಮಚ್. ಇಟ್ಸ್ ಮೀ ಡ್ಯಾಡ್ಸ್ ಕ್ವೀನ್ 3005 ಅನ್ನೋರೊಬ್ರು ಕೇಳಿದ್ದೀರಾ, ಅಕ್ಕ ಪ್ಲೀಸ್ ಡೈಲಿ ವ್ಲಾಗ್ಸ್ ಮಾಡಿ, ನಾವು ನಿಮ್ಮ ವ್ಲಾಗ್ಸ್ಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀವಿ. ಇದನ್ನು ಕೂಡ ಸಾಕಷ್ಟು ಜನ ಕೇಳಿದ್ದೀರಾ. ಡೈಲಿ ವ್ಲಾಗ್ ಮಾಡೋಕ್ಕಾಗಲ್ಲ, ಇಲ್ಲ ಹೇಳ್ತೀನಿ ಅದಕ್ಕೊಂದು ಆನ್ಸರ್. ಡೈಲಿ ಮಾಡ್ಬೋದು, ಬಟ್ ಇವಾಗ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಇವಾಗ ನಿಮ್ಗೂ ಅರ್ಥ ಆಗಿದೆ ಅನ್ಕೋತೀನಿ, ನಾನು ಹೇಳೋದೇನು ಬೇಡ, ಮಾಡೋಕ್ಕಾಗಲ್ಲ. ಇನ್ನೊಂದು ರೀಸನ್ ಇಲ್ಲದೆ ಸುಮ್ಮನೆ ಮಾಡೋದು ನಮ್ಗೆ ಇಷ್ಟ ಆಗಲ್ಲ. ಅದೇ ಡೈಲಿ ನಾವು ದಿನಚರಿ ಏನಿರುತ್ತೆ ಅದನ್ನೇ ಮಾಡಿ ಅಂತ ಎಷ್ಟೊಂದು ಜನ ಕೇಳಿದಿರ. ನಮ್ಗೆ ಇಷ್ಟ ಆಗಲ್ಲ, ಯಾಕಂದ್ರೆ ರೀಸನ್ ಇರಬೇಕು, ಅದಕ್ಕೆ ಬರೋ ಅದ್ರ ಬಗ್ಗೆ ಮಾತಾಡಿದ್ರೆ ಏನೋ ಒಂದು ಒಂಥರ ಇಷ್ಟ, ಅದಕ್ಕೆ. ನೆಕ್ಸ್ಟ್ ಪೀಸ್ ಸ್ಮೈಲ್ ಕಿಂಗ್ ಅನ್ನೋರೊಬ್ರು ಕೇಳಿದ್ದೀರಾ, ಯಾವ ತರ ಕೇರ್ ಮಾಡ್ತಿದ್ದಾರೆ ಅಂಬಿ ಅವರು ನಿಮ್ಮ ಪ್ರೆಗ್ನೆನ್ಸಿ ಟೈಮ್ ಇಂದ ಅಂತ ಕೇಳಿದ್ದೀರಾ. ನಿಜ ಹೇಳ್ಬೇಡ, ನಾನೇ ನಿಜ ಹೇಳ್ಬೇಕಂತಂದ್ರೆ ಮದ್ವೆಗೂ ಮುಂಚೆ ಏನಾದ್ರೂ ಹುಷಾರಿಲ್ಲ ಅಂತಂದ್ರೆ ಅಷ್ಟೇನ್ ಕೇರ್ ಮಾಡ್ತಿರ್ಲಿಲ್ಲ. ಇವಾಗ
ಕೇರ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಹಣ್ಣು ತಂದ್ಕೊಡೋದು, ಊಟ ಮಾಡಿಸೋದಾಗಲಿ ಟೈಮ್ ಅದೆಲ್ಲ ಕೇರ್ ತುಂಬಾ ಜಾಸ್ತಿ ಆಗಿದೆ ಪ್ರೆಗ್ನೆಂಟ್ ಆದಮೇಲೆ. ನಮಗೆ ಯಾಕಂದರೆ ಕೇರ್ ಅಂದರೆ ಅಷ್ಟೊಂದು ಗೊತ್ತಿಲ್ಲ, ಸಡನ್ನಾಗಿ ಬಂದಾಗ ಸ್ವಲ್ಪ ಭಯ ಆಗುತ್ತೆ, ಹಂಗೆ ಮಾಡೋದು ಯಾವ ಥರ ಅಂತ, ಅಷ್ಟೇನೇನಿಲ್ಲ. ಫ್ಯಾನ್ ಆಫ್ ಕಿಚ್ಚಾ ಬಾಸ್ 1432 ಅನ್ನೋರೊಬ್ರು ಕೇಳಿದ್ದೀರಾ. ನನ್ನ ಕ್ವಶನ್ ಅಂಬಿ ಅಣ್ಣಗೆ. ಅಣ್ಣ ನೀವು 6K ಲೇ ಅಂತ ಕರೆದಿದ್ದೀರಾ, ಸಾರಿ ಏನು ತಿಳ್ಕೊಬೇಡಿ ಅಂತ ಕೇಳಿದ್ದೀರಾ. ಅವ್ನು ಕರೆಯೋದೇ ನನ್ನ ಲೇ ಅಂತ. ಮತ್ತೆ ಇನ್ನೇನಂತ ಕರೀನ, ಯಾಕಂದರೆ ಯಾರು ರೋಡಲ್ಲಿ ಇರ್ತೀವಲ್ಲ ಅವಾಗ ಕಾವ್ಯ ಅಂತ ಕರೆದ್ರೆ ಒಂದು ಅರ್ಥ ಇರುತ್ತೆ. ನೀನು ರೋಡಲ್ಲಿ ಲೇ ಅಂದ್ರೂ ಅದಕ್ಕೊಂದು ಅರ್ಥ ಇರಲ್ಲ. ಅದಕ್ಕೆ ನಾನು ಮನೇಲಿ ಮಾತಾಡಲಿ ಅಂತೀನಿ, ಆಚೆ ಕಡೆ ಕಾವ್ಯ ಅಂತೀನಿ. ಅವಳು ಅಷ್ಟೇ, ಮನೇಲಿ ಹೆಂಗಾರ ಮಾತಾಡಲಿ, ನಮ್ಮಿಬ್ಬರು ಪರ್ಸ್ನಲ್ ಅವು. ನಾವು ಆಚೆ ಕಡೆ ಇದ್ದಾಗ ಇಬ್ಬರಿಗೂ ಒಂದೊಂದು ರೆಸ್ಪೆಕ್ಟ್ ಇರಬೇಕು. ನಾನು ಅವಳಿಗೆ ರೆಸ್ಪೆಕ್ಟ್ ಕೊಟ್ಟರೆ ಅವಳು ನನಗೆ ರೆಸ್ಪೆಕ್ಟ್ ಕೊಡಬೇಕು, ಆ ಥರ ಇರಬೇಕು ಆಚೆ ಕಡೆ ಅಂತ ನಾನು ಎಲ್ಲರಿಗೂ ಹೇಳೋದು. ಆಚೆ ಕಡೆ ಯಾಕಂದ್ರೆ ನಿಮ್ಮ ಮನೇಲಿ ಏನಾದ್ರು ಹೆಂಗಾರ ಇರಲಿ, ಅದು ನಿಮ್ಮ ವೈಯಕ್ತಿಕ ಅಲ್ವೇ. ನೆಕ್ಸ್ಟು ರಕ್ಷಿ 493485 ಅನ್ನೋರು ಕೇಳಿದ್ದೀರಾ. ಅಕ್ಕ ಪ್ಲೀಸ್ ವ್ಲಾಗ್ ಮಾಡಿ, ತುಂಬ ದಿವಸ ಆಯಿತು, ನಿಮ್ಮ ವೀಡಿಯೋಸ್ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಪ್ಲೀಸ್. ಇಷ್ಟು ದಿನ ಸಾಕಷ್ಟು ಜನ ಕೇಳಿದ್ದೀರಾ ವ್ಲಾಗ್ಸ್ ಮಾಡಿ ಅಂತ. ಆದಷ್ಟು ಮಾಡ್ತೀವಿ, ಕೈಲಾದಷ್ಟು. ನೆಕ್ಸ್ಟು ಸಂಜನಾ ವೈಷ್ಣವ್ ಅನ್ನೋರೊಬ್ರು ಕೇಳಿದ್ದೀರಾ. ಶ್ರೀಮಂತ ಫಂಕ್ಷನ್ಗೆ ಗ್ರೀನ್ ಸ್ಯಾರಿ ಹಾಕೋದಲ್ವಾ, ನೀವೇನು ರೆಡ್ ಹಾಕಿದ್ದೀರಾ? ಎಲ್ಲೂ ಏನು ಶಾಸ್ತ್ರದಲ್ಲಿ ಇಲ್ಲ ಹಸಿರು ಕಲರ್ ಸೀರೆನೇ ಉಡ್ಕೋಬೇಕು ಅಂತ. ನನ್ನ ಹತ್ರ ಬೇಜಾನ್ ಗ್ರೀನ್ ಸ್ಯಾರೀಸ್ ಇದೆ, ಅದರಿಂದ ನನಗೆ ಆರೆಂಜು ರೆಡ್ ಅಲ್ಲ ಆರೆಂಜ್ ಹಾಕಿದ್ದೆ. ಇವಾಗ ಗ್ರೀನು ಎಷ್ಟೊಂದು ನೋಡಿದೀನಿ ನಾನೇ, ಹಾಕಿದ್ ನಮಗೂ ಒಂಥರ ಬೋರ್ ಅನ್ಸುತ್ತೆ. ಆರೆಂಜ್ ಕಲರ್ ಸ್ಯಾರಿ ಯಾವುದು ನನ್ನ ಹತ್ರ ಇರಲಿಲ್ಲ, ಅದರಿಂದ ನಾನು ಶ್ರೀಮಂತಕ್ಕೆ ನಾನೇ ಇಷ್ಟಪಟ್ಟು ಆರೆಂಜ್ ತಗೊಂಡಿದ್ದು. ಗ್ರೀನ್ ಕೂಡ ಸ್ಯಾರಿ ಕೂಡ ಹಾಕಿದ್ದೀನಿ, ಬಟ್ ಅದು ಯಾವುದು ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ಅಪ್ಲೋಡ್ ಮಾಡಿಲ್ಲ. ಫಸ್ಟ್ ನಾನು ಗ್ರೀನ್ ಸ್ಯಾರಿ ಹಾಕೊಂಡು ಕೂತ್ಕೊಂಡು ಆಮೇಲೆ ನಾನು ಆರೆಂಜ್ ಕಲರ್ ಸ್ಯಾರಿ ಹಾಕೊಂಡಿರೋದು. 2 ಸ್ಯಾರಿ ಹಾಕಿದ್ರು, ಸೊ ಗ್ರೀನ್ ಆ್ಯಂಡ್ ಆರೆಂಜ್. ನೆಕ್ಸ್ಟು ಗವಿ ಕ್ವೀನ್ ಅನ್ನೋರೊಬ್ರು ಕೇಳಿದ್ದೀರಾ. ಅಕ್ಕ ಅಣ್ಣನ ಎಷ್ಟು ಪ್ರೀತಿ ಮಾಡ್ತೀರಾ ಅಕ್ಕ ನೀವು ಅಂತ. ಅದನ್ನೆಲ್ಲ ಹೇಳೋಕ್ಕಾಗುತ್ತಾ? ಅಪ್ಪ ಅಮ್ಮ ಬಿಟ್ಟರೆ ನೆಕ್ಸ್ಟ್ ಎಲ್ಲರೂ ಪ್ರೀತಿ ಮಾಡೋದೇ ಗಂಡ ಮತ್ತು ಮಕ್ಕಳನ್ನ. ಸೊ ಅವನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಾನು ಬಾಯಲ್ಲಿ ಮಾತ್ರ ಹೇಳೋಕ್ಕಾಗಲ್ಲ, ಅಷ್ಟು ಪ್ರೀತಿ ಮಾಡ್ತೀನಿ. 1 ಸೆಕೆಂಡು ಬಿಟ್ಟಿರಲ್ಲ ನಾನು ಮನ್ಸಲ್ಲಿ ಹೇಳ್ಕೊತಾರೆ. 1 ಸೆಕೆಂಡು ಬಿಟ್ಟಿರಲ್ಲ. ಒಂದು ಅರ್ಧ ಗಂಟೆ ಅವ್ನು ನಾನು ಬಿಟ್ಟೋದ್ರು ನಾನು ಅರ್ಧ ಗಂಟೆಲಿ ಒಂದು 10 ಸತಿ ಫೋನ್ ಮಾಡಿರ್ತೀನಿ ಅವನು ಬಾ 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 ಅಂತ. ನಮ್ಗೊಂದೊಂದು ಟೈಮು ಹೆಂಗೆ ಅನ್ಸುತ್ತಂದ್ರೆ ಏನು ಎಷ್ಟು ಸರಿ ಫೋನ್ ಮಾಡ್ತಾನೆ, ಬಟ್ ಅವ್ರಿಗೆ ಪ್ರೀತಿ ನಮ್ಗೆ ಹಿಂಸೆ. ಯಾಕಂದ್ರೆ ನಾವೆಲ್ಲ ಹೊರಗಡೆ ಇರ್ತೀವ, ಇವ್ರು ಬಾ ಬಾ ಅಂತಾರಲ್ಲ, ಪ್ರೆಷರ್ ಜಾಸ್ತಿ ಆಗ್ಬಿಟ್ರಾಗ ನಮ್ಗೆ ಏನನ್ಸುತ್ತೆ, ಇಷ್ಟು ಸಲ ಫೋನ್ ಮಾಡ್ತಾಳಪ್ಪ ಅನ್ಸುತ್ತೆ. ನಾನು ಯಾವತ್ತೂ ಬಿಟ್ಟಿರಲಿಲ್ಲ, ನನಗೆ ಅವನ್ನ ಬಿಟ್ಟೇ ಇರೋದು ಅಂತ ನನಗೆ ಊಹೆನೇ ಮಾಡ್ಕೊಳಕ್ಕಾಗಲ್ಲ ಆ ಥರ. ನೆಕ್ಸ್ಟು ಅಂಕಿತಾ ಸ್ವಾಮಿ ಅನ್ನೋರೊಬ್ರು ಕೇಳಿದ್ದಾರೆ, ಯಾವ ಮಂತ್ ಪ್ರೆಗ್ನೆನ್ಸಿ ಕನ್ಸ್ಯೂವ್ ಬಂದಿದ್ದು ನಿಮಗೆ ಅಂತ. ಇದನ್ನು ಕೂಡ ತುಂಬ ಜನ ಕೇಳಿದ್ದೀರಾ. ನಾನು ಕನ್ಸ್ಯೂವ್ ಬಂದಿದ್ದು May 30ಗೆ. ಕ್ವಶನ್ ಇಲ್ಲ, ಸುಮ್ಮನೆ ಕೂತಿದ್ದೀನಿ ಬೇಜಾರು. ನಿನಗೆ ಕೇಳು. ಫೇರಿ ಯೂನಿಕಾರ್ನ್ ಅನ್ನೋರು, ಇದಕ್ಕೆ ನೀನೇ ಆನ್ಸರ್ ಮಾಡಾಯ್ತಾ. ಅಕ್ಕ ನಿಮ್ಮದು ಅಂಬಿ ಅಣ್ಣದು ಲವ್ ಮಾಡಿ ಎಷ್ಟು ವರ್ಷ ಆಯಿತು ಅಂತ ಕೇಳಿದ್ರೆ ಹೇಳಿದ್ವಲ್ಲ 1 ವರ್ಷ ಆಯ್ತಂತ. ಮದುವೆ ಆಗಲ್ಲ, ಲವ್ ಮಾಡಿ 3.5 ಕರೆಕ್ಟಾಗಿ ಹೇಳಿದ್ದೇನೆ. ನಾನು ಗ್ಯಾಪ್ ನಡ್ಕೊಂಡಿದ್ದೀನಿ. ಗ್ಯಾಪ್ ನೋಡಿದ್ ನಾವು ಮೈಂಡು ಶಾರ್ಪ್ ಇದೆ. ಒಂದು 3 ವರ್ಷ ನಮ್ಮ ಲೆಕ್ಕ ಮೈಂಡ್ ಸೆಟಲ್ಲಿ ಇರೋದು. ಒಂದೊಂದು ಟೈಮ್ ಯೋಚನೆ ಮಾಡಿದ್ರೆ ಸೈಡಲ್ಲಿ ಅವು ಓಡಾಡಿರೋದು ಅವೆಲ್ಲ ಲೆಕ್ಕ ಹಾಕೊಂಡು 3.5 ವರ್ಷ. ನೆಕ್ಸ್ಟು ನನಗೇನಾ ಇದಿಬ್ರಿಗೂ. ದಿ ನೇಮ್ ಈಸ್ ಅರ್ಷಿತಾ ಅನ್ನೋರೊಬ್ರು ಕೇಳಿದ್ದೀರಾ. ನೀವಿಬ್ರು ಕಷ್ಟಪಟ್ಟು ವೆಲ್ ಸೆಟಲ್ಡ್ ಲೈಫ್ ಕ್ರಿಯೇಟ್ ಮಾಡ್ಕೊಂಡು ಆಮೇಲೆ ಮಗು ಮಾಡ್ಕೋಬೋದಿತ್ತಲ್ವಾ ಅಂತ. ಸೊ ಎಲ್ಲ ಸೆಟ್ಲ್ ಆದ್ಮೇಲೆ ಮಗು ಬಂದ್ರೆ ಏನ್ ಖುಷಿ ಇರುತ್ತೆ. ಸೊ ಮಗುನ ಕಷ್ಟದಲ್ಲಿ ಬೆಳೆಸ್ಬೇಕು, ಕಷ್ಟ ಇದ್ದಾಗಲೇ ಬರಲ್ಲ. ಏನಂದ್ರೆ ಕೆಲವರು ನನ್ ಮೈಂಡ್ ಸೆಟ್ ಇವಂದ ಹೆಂಗೋ ಗೊತ್ತಿಲ್ಲ, ಅದೇ ತರನೇ. ಯಾಕಂದ್ರೆ ಕೆಲವರು ಯಾವ ತರ ಅಂದ್ರೆ ಸೆಟ್ಲ್ ಆದ್ಮೇಲೆ ಮಕ್ಕಳಾಗ್ಬೇಕಂತ, ಸೆಟ್ಲ್ ಆದ್ಮೇಲೆ ಮಕ್ಕಳೇ ಆಗ್ಲಿ ಅಂತ ಏನ್ ಮಾಡ್ತೀರಾ? ಸೆಟ್ಲ್ ಅವಾಗ ಏನ್ ಮಾಡ್ಬೇಕಾಗುತ್ತೆ? ಎಷ್ಟು ಸೆಟ್ಲ್ ಆಗಿ ಎಷ್ಟು ಕೋಟಿ ದುಡಿದ್ರು ಮತ್ತೆ ತಿರ್ಗಾ ಮಕ್ಕಳು ತರಕಾಗಲ್ಲ. ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ಹೇಳೋದು, ಇರುವಾಗ್ಲೇ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ದೇವ್ರು ಕೊಟ್ಟಾಗ್ಲೇ ನಾವ್ ಯೋಚನೆ ಮಾಡ್ಬೇಕು. ಅದನ್ನ ನಾವೇ ಬೇಕು ಅಂತ ಕಳ್ಕೊಂಡಾಗ ದೇವ್ರು ನಿಮ್ಗೆ ಕೋಟಿ ಕೊಟ್ರು ನಿಮ್ಗೆ ನೀವ್ ಹೇಳ್ದಂಗೆ ನಮಗೂ ಹಂಗೆ ಇತ್ತು. ಒಂದ್ 3 ವರ್ಷ ಬೇಡ ಅಂತ ಇತ್ತು. ಬಟ್ ಯಾಕೆ ದೇವ್ರೆ ಕೊಟ್ಟಾಗ ನಾವ್ ಯಾಕೆ ಬೇಡ ಅನ್ಬೇಕು? ಮಕ್ಳು ದೇವ್ರ ಸ್ವರೂಪ ಇದ್ದಂಗೆ, ಅದೆಲ್ರಿಗೂ ಸಿಗಲ್ಲ. ಎಷ್ಟೋ ಜನ ತುಂಬಾ ಕಷ್ಟಪಟ್ಟಿರ್ತಾರೆ ಮಗು ಇಲ್ದ, ಅದು ಕಣ್ಣಾರ ನೋಡಿದ್ದೀವಿ. ಸೊ ಸೆಟ್ಲು ಮಾಡ್ಕೊಂಡು ಮಗು ಮಾಡ್ಕೊಳ್ಳೋದ್ಕಿಂತ ಆ ಮಗುಗೂ ಸ್ವಲ್ಪ ಕಷ್ಟ ಏನು ಅಂತ ಗೊತ್ತಾಗ್ಬೇಕು. ಅಂಡ್ ನಾವು ಕೂಡ ಆ ಮಗು ಬೆಲೆ ನಮಗೆ ಗೊತ್ತಾಗ್ಬೇಕಂತಂದ್ರೆ ನಾವು ಕಷ್ಟಪಟ್ಟು ಆ ಮಗುನ್ ಸಾಕ್ಬೇಕು. ಅವಾಗ್ಲೇ ನಮಗೆ ಗೊತ್ತಾಗದ ಆ ಮಗು ಬೆಲೆ ಏನು ಅಂತ ಹೇಳ್ಬಿಟ್ಟು. ಅದರಿಂದ ಅಷ್ಟೇ. ಆಮೇಲೆ ಸೆಟ್ಲ್ ಆದ್ಮೇಲೆ ಮಕ್ಳು ಆಗಿಲ್ಲ ಅಂತಂದ್ರೆ ಸಿಂಪಲ್ ಆಗಿ ಒಂದ್ ಹೇಳ್ಬೇಕಂದ್ರೆ ಏನ್ ಹೇಳಿ, ಹೇಳು ನೀನ್ ಮನ್ಸಲ್ಲಿರೋದ್. ಬೇಡ ಅದು ಹೇಳೋದು ನನಗೆ ಕೆಲವು ಅದು ಒಬ್ರಿಗೆ ಅರ್ಥ ಆಗಿರ್ತಾವೆ, ಒಬ್ರಿಗೆ ಅರ್ಥ ಆಗಲ್ಲ, ಅಷ್ಟೇನೇನಿಲ್ಲ. ನೆಕ್ಸ್ಟ್ ಸಾನ್ವಿ
328882 ಅನ್ನೋರೊಬ್ರು ಕೇಳಿದಿರಾ. ಮಗು ಆದ್ಮೇಲೆ ಅಂಬಿ ಅಣ್ಣ ಮೇಲಿರೋ ಪ್ರೀತಿ ಹೀಗೆ ಇರ್ಲಿ ಸಿಸ್, 100 ಕಾಲ ಸುಖವಾಗಿ ಬಾಳಿ ಅಂತ ಹೇಳಿದಿರಾ. ಎಸ್, ಮಗು ಆದ್ಮೇಲೂ ಕೂಡ ಎಷ್ಟೇ ಮಕ್ಕಳಾದ್ರೂ ಗಂಡನೇ ಫಸ್ಟ್ ಮಗು ಆಗಿರ್ತಾನೆ. ಫಸ್ಟ್ ನಾನು ನೋಡೋಣ, ಆಮ್ಯಾಗ ಅನುಭವ ಆದ್ಮೇಲೆ ಹೇಳ್ತೀನಿ. ನೀನೇ ಹೇಳಪ್ಪ. ಯಾಕಂದ್ರೆ ಫಸ್ಟ್ ನೀನ್ ಹೇಳ್ಬೋದು. ಅಂದ್ರೆ ಮಗು ಆಗಿ ಫಸ್ಟ್ ಒಂದ್ ವರ್ಷ ನಾನ್ ಮಗುನ್ ಕೇರ್ ಮಾಡ್ಲೇಬೇಕಾಗತ್ತೆ, ಯಾಕಂದ್ರೆ ಅದಕ್ಕೆ ಏನು ಗೊತ್ತಿರಲ್ಲ. ನಾನು ಏನ್ ಕೇರ್ ಮಾಡಲ್ಲ, ಒಂದ್ ವರ್ಷ ಬಿಟ್ಟು ಆಮೇಲೆ ಹೇಳಿ. ಮನುಷ್ಯರಲ್ಲಿ ಏನು ಡಿಫ್ರೆನ್ಸ್ ಆಗ್ಬಾರ್ದು. ಯಾಕಂದ್ರೆ ಕೆಲವ್ರು ಎಲ್ಲರೂ ಅಷ್ಟೇ, ನಾವು ಇವಳಂತಲ್ಲ, ಪ್ರತಿಯೊಬ್ರು ಅಷ್ಟೇ. ಮಗು ಬಂತಂದ್ಮೇಲೆ ಗಂಡನ ಮೇಲೆ ಸ್ವಲ್ಪ ಲೈಟಾಗಿ ಎಲ್ಲರಿಗೂ ಕಮ್ಮಿ ಆಗುತ್ತೆ. ಯಾಕಂದ್ರೆ ಅವಳು ಹೊಟ್ಟೆಯಿಂದ ಬಂದಿರುತ್ತಲ್ಲ, ಜಾಸ್ತಿ ಸ್ವಲ್ಪ ಪ್ರೀತಿ ತೋರಿಸ್ಲೇಬೇಕಾಗುತ್ತೆ ಅಷ್ಟೇ. ನಾನು ಹೇಳೋದು ಬಿಡು, ನನಗೇನು ಕಮ್ಮಿ ಆದ್ರೂ ಪಾಪ ಮಗು ಚೆನ್ನಾಗಿ ತೋರಿಸ್ಬೇಕು ಅಷ್ಟೇ ಕೇಳೋದು. ನಾನೇನು ಕಮ್ಮಿ ಮಾಡಲ್ಲ. ಇಬ್ರು ಗಂಡ ಮಗು ಆಮೇಲೆ ನಮ್ಮ ತಾಯಿ ತಂದೆ ಮೇಲೆ ಪ್ರೀತಿ ಯಾವಾಗಲೂ ಹಾಗೆ ಇದ್ದೇ ಇರುತ್ತೆ. ಶೀಪ್ 171077 ಅನ್ನೋರು ಕೇಳಿದ್ದೀರಾ. ನಿಮ್ಮ ಅತ್ತೆ ಮಾವ ಬಂದಿಲ್ಲ ಯಾಕೆ ಶ್ರೀಮಂತಕ್ಕೆ ಅಂತ ಈ ಕ್ವಶನ್ ಕೂಡ ಸಾಕಷ್ಟು ಜನ ಕೇಳಿದಿರಾ. ನಾನು ಬ್ಲಾಗಲ್ಲಿ ತೋರಿಸಿದೀನಲ್ಲ, ಇವ್ರ ತಂಗಿ ಹಸ್ಬೆಂಡ್ಗಳು, ಇವ್ರ ಅಪ್ಪ ಬಂದಿದ್ರು, ಇವ್ರ ಅಮ್ಮ ಬಂದಿದ್ರು, ನಮ್ಮ ಅಮ್ಮ ಬಂದಿಲ್ಲ, ಯಾಕಂದ್ರೆ ಹುಷಾರಿರ್ಲಿಲ್ಲ. ಇವ್ರ ಅಮ್ಮಗೆ ಚಿಕನ್ ಗುನಿ ಆಗ್ಬಿಟ್ಟಿತ್ತು, ಸೊ ನಡೆಯಕ್ ಆಗ್ತಿರ್ಲಿಲ್ಲ ಪಾಪ. ಅವ್ರು ಹೇಗ್ ಬರ್ತಾರೆ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು, ಹುಷಾರಿಲ್ಲ. ನೀರ್ ಚೇಂಜ್ ಆದ್ರೆ ನಮ್ಮ ಊರಿಗೆ ಹೋಗ್ಬಿಟ್ಟೆ ನೀರ್ ಚೇಂಜ್ ಆಗ್ಬಿಟ್ಟೆ ಹುಷಾರಿಲ್ದಾರಂಗ ಇವ್ರ ಅಮ್ಮಂಗ್ ಆಗಿತ್ತು. ಮತ್ತೆ ನಮ್ಮ ಊರಿಗೆ ಬಂದು ಮತ್ತೆ ಅಲ್ಲಿ ನೀರ್ ಚೇಂಜ್ ಆಗಿ ಮತ್ತೆ ನಮ್ಮಿಂದ ಹುಷಾರ್ ತಪ್ಪದ್ ಬೇಡ. ಸೊ ಫಸ್ಟ್ ಅವ್ರ ಆರೋಗ್ಯ ಚೆನ್ನಾಗಿರ್ಲಿ, ಅದರಿಂದ ಅವ್ರು ಬಂದಿರ್ಲಿಲ್ಲ. ನಮ್ಮ ಮಾವ ಬಂದಿದ್ರು, ನಮ್ಮ ಮಾವನ ಬ್ಲಾಗ್ ಅಲ್ಲಿ ತೋರಿಸಿದೀನ. ಕೂತ್ಕೊಂಡು ಊಟ ಮಾಡ್ತಿದ್ರಲ್ಲ, ನಮ್ಮ ಅಪ್ಪ ಬಂದವ್ರೆ, ನಮ್ಮ ತಂಗಿ ನೋಡಕ್ ಅಂಬಿ ತರಾನೇ ಇರ್ತಾರ ನೋಡಿ. ಇನ್ಸ್ಟಾ ಕ್ವೀನ್ ಭುವಿ ಅನ್ನೋರೊಬ್ರು ಕೇಳಿದಿರಾ, ಫೋಟೋ ಶೂಟ್ ಮಾಡಿಸ್ತೀರಾ ಅಣ್ಣಾತಿಗೆ ಅಂತ. ಫೋಟೋ ಶೂಟ್ ಅಂತಂದ್ರೆ ಆ ರೇಂಜಿಗೆಲ್ಲ ಏನ್ ಫೋಟೋ ಶೂಟ್ ಇರಲ್ಲ, ನಮ್ಮ ಹತ್ರನೇ ಕ್ಯಾಮ್ರಾ ಇದೆ. ಸಿಂಪಲ್ ಫೋಟೋಸ್, 9 ತಿಂಗಳಾಗ್ಲಿ 7 ತಿಂಗಳು 8 ತಿಂಗಳಾದ್ರೂ ಅಷ್ಟೇ. ಮಾಮೂಲಿ ನಾವು ಕ್ಯಾಮ್ರಾದಲ್ಲಿ ಏನ್ ವಿಡಿಯೋ ಮಾಡ್ತಿದೀವೋ ಅದೇ ತರ ಅದ್ರಲ್ಲೇ ಏನ್ ಬರುತ್ತೆ ಫೋಟೋ ಅದನ್ನ ಹೊಡೆದಾಕ್ತಿವಿ ಅಷ್ಟೇ. ಯಾಕಂದ್ರೆ ಫೋಟೋ ಶೂಟ್ ಮಾಡ್ಬೇಕಂತ ಮೈಂಡ್ ಸೆಟ್ ಏನಿಲ್ಲ. ಒರಿಜಿನಲ್ ಹೆಂಗಿರ್ಲಿ ಹಂಗೆ ಇರ್ಲಿ. ಅವಳಿಗೆ ಆಸೆ ಆದ್ರೆ ಮಾಡಿಸ್ತೀನಿ, ಅವಳಿಗೆ ಆಸೆ ಇಲ್ಲ ಅಂದ್ರೆ ಬೇಡ. ಇಟ್ಸ್ ಮೀ ಅಶ್ವಿನಿ 143 ಅಂತ ಹೇಳಿದಿರಾ. ಅಕ್ಕ, ನಿಮ್ಮ ಶ್ರೀಮಂತದಲ್ಲಿ ನಿಮ್ಗೆ ಯಾರು ಮೇಕಪ್ ಮಾಡಿದ್ದು ಅಂತ ಕೇಳಿದಿರಾ. ಸೊ ನನ್ನ ಶ್ರೀಮಂತದಲ್ಲಿ ನನಗೆ ಯಾರು ಕೂಡ ಮೇಕಪ್ ಮಾಡಿಲ್ಲ, ನಾನು ಮೇಕಪ್ಪೇ ಮಾಡ್ಕೊಂಡಿಲ್ಲ. ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ, ಒಂದು ಫೌಂಡೇಶನ್ ಹಾಕೊಂಡಿದ್ದೀನಿ, ನಾನು ಇಷ್ಟೇ. ಯಾವುದೇ ರೀತಿ ಮೇಕಪ್ ಮಾಡಿಸ್ಕೊಂಡಿಲ್ಲ. ನಾನು ಮದ್ವೆಗೆ ಮೇಕಪ್ ಮಾಡಿಸ್ಕೊಂಡಿಲ್ಲ. ನಂದೇ ಹೇರ್ ಸ್ಟೈಲ್, ನಂದೇ ಮೇಕಪ್, ನಂದೇ ಸ್ಯಾರಿ ಡ್ರಾಪಿಂಗ್, ನಂದೇ ಎಲ್ಲ ರೆಡಿ. ಮೇಕಪ್ ಮಾಡ್ಕೊಂಡಿಲ್ಲ, ಮಾಮೂಲಿ ಹೆಂಗಿತ್ತು ಹಂಗೆ ಇದೆಯಲ್ಲ ವಿಡಿಯೋದಲ್ಲಿ ನೋಡ್ರೆ. ಓ ನೀನು ಲಿಪ್ಸ್ಟಿಕ್ ಹಾಕಿದ್ದೆ, ಆಮೇಲೆ ಇದೆಲ್ಲ ಅದರಿಂದ. ಎಸ್, ಇವಾಗ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಬರೋಣ. ಆಲ್ರೆಡಿ ಬ್ಲಾಗ್ ಲ್ಯಾಗ್ ಆಗಿದೆ, ಅದರಿಂದ ಇವಾಗ ಮೋಸ್ಟ್ ರಿಪೀಟೆಡ್ ಕ್ವಶನ್ ಬಂದು, ನಿಮಗೆ ಗರ್ಲ್ ಬೇಬಿ ಇಷ್ಟನಾ ಬಾಯ್ ಬೇಬಿ ಇಷ್ಟನಾ ಅನ್ನೋಕ್ಕೆ ನಾವು ಆಲ್ರೆಡಿ ಮಧ್ಯದಲ್ಲಿ ಆನ್ಸರ್ ಮಾಡಿದ್ದೀವಿ. ಸೊ ಅಂಬಿ ಹೇಳಿದಾಗೆ ನನಗೆ ಸ್ವಲ್ಪ ಲೈಟಾಗಿ ಹೆಣ್ಣು ಪಾಪು ಮೇಲೆ ಆಸೆ ಜಾಸ್ತಿ. ಅಂಬಿಗೆ ಯಾವುದಾದ್ರೂ ಓಕೆ, ಅವ್ನಿಗೆ ಹೆಣ್ಣು ಗಂಡು ಅಂತ ಭೇದ ಭಾವನೆ ಇಲ್ಲ, ನನಗೂ ಅಷ್ಟೇ ಇಲ್ಲ. ಬಟ್ ಹೆಣ್ಣು ಪಾಪು ಆದರೆ ಸ್ವಲ್ಪ ಮುದ್ದಾಗಿರುತ್ತೆ ಅಂತ ನನ್ನ ಆಸೆ. ಸೊ ಗಂಡು ಪಾಪು ಆದ್ರೂ ಖುಷಿನೇ, ಹೆಣ್ಣು ಪಾಪು ಆದ್ರೂ ಖುಷಿನೇ, ಯಾವ ಪಾಪು ಆದ್ರೂ ಅದು ನಮ್ಮ ಪಾಪುನೇ, ಅದರಿಂದ ಯಾವುದಾದ್ರೂ ಖುಷಿನೇ. ಆ್ಯಂಡ್ ಇನ್ನೊಂದು ಮೋಸ್ಟ್ ರಿಪೀಟೆಡ್ ಕ್ವಶನ್, ನಿಮ್ಮ ಪಾಪುಗೆ ಗಂಡಾಗ್ಲಿ ಹೆಣ್ಣಾಗ್ಲಿ ಹೆಸರಿಡಬೇಕು ಅಂತ ಮುಂಚೆನೆ ತೀರ್ಮಾನ ಮಾಡಿದ್ರೆ ಏನ್ ಹೆಸರಿಡ್ಬೇಕು ಅಂತ ಸಾಕಷ್ಟು ಜನ ಡಿಸೈಡ್ ಮಾಡಿದ್ರು. ಎಸ್, ನಾವು ಲವ್ ಮಾಡ್ಬೇಕಾದ್ರೆ ನಾವು ಡಿಸೈಡ್ ಮಾಡಿದ್ವಿ. ಎಲ್ಲ ನೀನೇ ಮಾತಾಡಿದ್ರೆ ನಾನೇನು ಮಾತಾಡಿದೆ, ಯಾಕಂದ್ರೆ ಕ್ವಶನ್ ಕೇಳಿರೋದೇ ಫುಲ್ ಇವಳಿಗೆ. ನನಗೆ ಎಲ್ಲ ಜಾಸ್ತಿ ಅಕ್ಕ 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 ಅಂತ ಏನಿಲ್ಲ. ಫಸ್ಟ್ ಅದೇ ಯೋಚನೆ ಮಾಡಿದ್ವಿ, ಹೆಸರು ಏನ್ ಇಕ್ಬೇಕು ಅಂತ. ಅದೇ ವಿಷ್ಣು ಅಂತ ಇಕ್ಬೇಕು ಅಂತ ಆಸೆ. ಯಾಕಂದ್ರೆ ನಾವು ಆಂಜನೇಯನ್ ಇಷ್ಟಪಡ್ತೀವಿ. ಮಿಸ್ ಆದ್ರೆ ಫಸ್ಟ್ ಆಂಜನೇಯನ್ ಹೆಸರು ಕಾಣ ಅಂತ ಮೈಂಡ್ ಸೆಟ್ ಅಲ್ಲಿ ಇತ್ತು. ಬಟ್ ಆಮೇಲೆ ಬೇಡ, ಆಂಜನೇಯನ್ ಏನ್ ಬೇಡ, ಅವ್ರ ಬಾಸ್ ಇಕ್ಬಿಡೋಣ. ಜೈ ಆಂಜನೇಯ ಅನ್ನೋದಕ್ಕಿಂತ ಜೈ ಶ್ರೀರಾಮ್ ಅನ್ನೋದೇ ಆಂಜನೇಯಂಗೆ ಇಷ್ಟ ಜಾಸ್ತಿ ಅಂತ. ಸೊ ಅದರಿಂದ ನನಗೆ ವಿಷ್ಣು ಅಂತಂದ್ರೆ ಏನೋ ಒಂಥರ ಅವಾಗಿಂದನು. ವಿಷ್ಣು, ಶಿವ, ಆಂಜನೇಯ ಆಲ್ವೇಸ್. ಯಾಕಂದ್ರೆ ಶಿವ ಅಂತ ಇಕ್ಬೋದಾಯ್ತು, ನಮ್ಮ ಅಣ್ಣ ಇಕ್ಬಿಟ್ಟಾನೆ. ಓಕೆನಾ, ಶಿವ ಅಂತ. ಅವನು ನಾನ್ ಶಿವ ಅಂತ ಶಿವ ಅಂತ ಇಡ್ತಿರ್ಲಿಲ್ಲ, ನಾನು ಇಡ್ತಿದ್ದು ವಿಷ್ಣು ಅಂತ. ಯಾಕಂದ್ರೆ ಇವನು ಅದರಲ್ಲೂ ಆಂಜನೇಯನ ಸ್ವಾಮಿ ಫ್ಯಾನು. ಅವ್ರಿಗೆ ಅವ್ರ ದೇವ್ರು, ಅವ್ರಿಗೆ ದೇವ್ರು ಬಂದು ವಿಷ್ಣು, ಅಂದ್ರೆ ರಾಮನ ಅವತಾರ ತೆಗ್ದಿದ್ದೆ ಮೇನ್ ವಿಷ್ಣು. ಸೊ ಅದರಿಂದ ನನ್ಗೆ ಗಂಡ್ ಪಾಪ ಆಯ್ತಂದ್ರೆ ಅವನಿಗೆ ವಿಷ್ಣು ಅಂತ ಇಡ್ಬೇಕು ಅನ್ನೋದು ನಮ್ಗೆ ಆಸೆ. ನಾವ್ ಅನ್ಕೊಂಡಿರೋದೇ ಅದು, ವಿಷ್ಣು ಅಂತ ಇಡ್ಬೇಕಂತ. ಅಂಡ್ ಹೆಣ್ ಪಾಪ ಆಯ್ತು ಅಂತಂದ್ರೆ ಅಮೃತ ಅಂತ ಇಡ್ಬೇಕಂತ ಅನ್ಕೊಂಡಿದ್ವಿ. ಅಮೃತ ಅಂತಂದ್ರೆ ಲಕ್ಷ್ಮಿ ಅಂತ. ಸೊ ಫಸ್ಟ್ನೇದು ಏನಾದ್ರು ಹೆಣ್ಪಾಪ ಆಯ್ತಂದ್ರೆ ಅವಳಿಗೆ ಅಮೃತ ಅಂತ ಹೆಸರಿಡ್ತೀವಿ. ಅಕಸ್ಮಾತ್ ಫಸ್ಟ್ ಗಂಡಾಗಿ ಆಮೇಲೆ ಹೆಣ್ಣಾಯ್ತು ಅಂತಂದ್ರೆ ವಿಷ್ಣು ಅಮೃತ ಅಂತ ಇಡಲ್ಲ, ಇಡಬೇಕಂತ ಇತ್ತು ನಮ್ಮ ಮೈಂಡ್ ಸೆಟ್ ಅಲ್ಲಿ. ಬಟ್ ಏನಾಗುತ್ತೆ ಅಂತಂದ್ರೆ ಇವಾಗ ವಿಷ್ಣು ಅಮೃತ ಅಂತ ಇಟ್ರೆ ಅದು ಹಸ್ಬೆಂಡ್ ಅಂಡ್ ವೈಫ್ ಲೆಕ್ಕ ಬರುತ್ತೆ. ಸೊ ಅದರಿಂದ ಫಸ್ಟ್ ಏನಾದ್ರು ಗಂಡ್ ಪಾಪ ಆದ್ರೆ ವಿಷ್ಣು ಅಂತ, ಹೆಣ್ ಪಾಪ ಆದ್ರೆ ಅಮೃತ ಅಂತ. ಅಕಸ್ಮಾತ್ ಫಸ್ಟ್ ಗಂಡ್ ಪಾಪ ಆದ್ರೆ ವಿಷ್ಣು ಅಂತ ಇರ್ತೀವಿ, ಆಮೇಲೆ ಸೆಕೆಂಡ್ ಬೇಬಿಗೆ ನೋಡೋಣ ಏನ್ ಇಡ್ಬೇಕು ಅಂತ ಯೋಚನೆ ಮಾಡಿ ಇದು ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಬಂದು,
ನಂದು ಡೆಲಿವರಿ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತ ಸಾಕಷ್ಟು ಜನ ಕೇಳ್ತಿದ್ವಿ. ನಾನು ಡೆಲಿವರಿ ಡೇಟ್ ಬಂದು ಅಂಬಿ ಬರ್ಡೇ ತಿಂಗಳಲ್ಲೇ ಕೊಟ್ಟಿದ್ದಾರೆ. ಮಾರ್ಚ್ 7th ಕೊಟ್ಟಿದ್ದಾರೆ ಡೆಲಿವರಿ ಡೇಟ್ ಬಂದು 7ನೇ ತಾರೀಕು, ಮಾರ್ಚ್ 7ನೇ ತಾರೀಕು. ಆ ತಿಂಗಳು ಮಾರ್ಚ್ಗೆ EDD ಡೇಟ್ ಕೊಟ್ಟಿರೋದು, ನಂದು ಡೆಲಿವರಿ ಡೇಟ್ ಕೊಟ್ಟಿರೋದು. ಇದನ್ನ ಸಾಕಷ್ಟು ಜನ ಕೇಳಿದ್ರಿ ನೀವು. ಸೊ ಈಗ ಆಲ್ರೆಡಿ ವ್ಲಾಗ್ ಲ್ಯಾಗ್ ಆಗಿದೆ, ಲೆಂತ್ ಆಗಿದೆ. ತುಂಬಾ ಉದ್ದ ಹೋಗ್ಬಿಟ್ಟಿದೆ, ಜಾಸ್ತಿ ಮಾತಾಡ್ಬಿಟ್ಟಿದೀವಿ. ಅದ್ರಲ್ಲೂ ನಾನೇ ಜಾಸ್ತಿ ಮಾತಾಡಿದೀನಿ, ಫಾಸ್ಟ್ ಆಗಿ ಮಾತಾಡಿದೀನಿ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಅಂಬಿಗೆ ಮಾತಾಡಕ್ ಅವಕಾಶ ಕೊಟ್ಟಿಲ್ಲ ಅಂತ. ಯಾಕಂದ್ರೆ ಎಲ್ಲಾ ಕ್ವಶನ್ಸ್ ಗಳಿಗೂ ನನಗೆ ನಮ್ದೇನು ಮಾತಿಲ್ಲ. ನೆಕ್ಸ್ಟ್ ಟೈಮ್ ನಾನ್ ಮಾತಾಡ್ತೀನಿ, ಅವಾಗ ಅವ್ರು ಸೈಲೆಂಟ್ ಆಗಿರ್ಬೇಕು. ಎಲ್ಲಿಗೆ ಮಾತಾಡಿ ಮುಗಿಸ್ಬಿಡೋಣ. ಎಸ್, ಎಲ್ರು ಊಟ ಮಾಡಿ ಆರಾಮಾಗಿ ಮಲ್ಕೊಳ್ಳಿ. ಗುಡ್ ನೈಟ್, ಸಿ ಯು, ಲವ್ ಯು, ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾರಿ. ಆಮೇಲೆ ಇಂಪಾರ್ಟೆಂಟ್ ಡೈಲಾಗ್ ಮರ್ತೋಗಿದ್ವಿ. ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮೆಸೇಜ್ ವಿಡಿಯೋ ಬಿಟ್ಟಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಹೋಪ್ ಎಲ್ಲರೂ ಪ್ರಶ್ನೆಗೂ ಉತ್ತರ ಕೊಡೋಕ್ಕಾಗಿಲ್ಲ, ದಯವಿಟ್ಟು ಸಾರಿ, ಎಲ್ಲರೂ ಕ್ಷಮಿಸ್ಬಿಡಿ, ಬೇಜಾರು ಮಾಡ್ಕೊಬೇಡಿ. ಯಾವಾಗ ನೆಕ್ಸ್ಟ್ ಟೈಮ್ ಆಗ್ತಾಗ ಫುಲ್ ಕ್ವಶ್ಚನ್ ಆನ್ಸರ್ ಮಾಡೋಣ ಅಂತ ಪ್ಲಾನ್. 1000 ಕ್ವಶನ್ಸ್ ಬಂದಿರುತ್ತೆ, ಎಷ್ಟು ಅಂತ ಒಂದು ವಿಡಿಯೋದಲ್ಲಿ ಹೇಳಕ್ಕಾಗತ್ತೆ. ಸೊ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ತುಂಬಾ ಜನ ಅಕ್ಕ ಹಾಯ್ ಹೆಲೋ ಅಂತ ಹೇಳಿದಿರ. ಸೊ ಎಲ್ರಿಗೂ ಹಾಯ್ ಹೆಲೋ ಬಾಯ್, ಸಿ ಯು, ಟಾಟಾ. ಓಕೆ ಬಾಯ್.